ಚೈಲ್ಡ್ಹುಡ್ಡು ಅದೂ ಭಾರಿ ಮೆಮೊರಿ ಐತೆ ನಮ್ದು. ಹೇಳಲ್ಲ ಮತ್ತು ಭಾರಿ ಮೆಮೊರಿ ಐತೆ ಮುಗಿಸ್ಬಿಡ್ತೇನೆ ಅಂದರೆ ಸ್ವಲ್ಪ ಹತ್ತಿರ ಸಾಕು ಏನು ಬೇಕಾದ್ರೂ ಕೊಡಿಸ್ತಾರೆ ಈಗ ಅಲ್ವಾ. ನಮ್ಗೆ ವಾಪಸ್ ಬಂದು ನಾಯಿ ಹೊಡೆದು ಕರ್ಕೊಂಡು ಹೋಗ್ತಿದ್ರು. ಈಗ ನಾನು ಅಪ್ಪು ಸರ್ನ ಮೀಟ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಅವತ್ತು ನಾನು ದೇವ್ರ ಗುಡಿಗೆ ಹೋದೆ, ಬಟ್ ದರ್ಶನ ಮಾಡೋಕ್ಕಾಗಲಿಲ್ಲ. ಅಂದರೆ ನಮ್ಮ ಊರಲ್ಲಿ ಹೆಂಗಿದೆ ಅಂದರೆ ಕ್ವಶನ್ ಮಾಡೋಕ್ಕೆ ಹೋಗ್ಬಿಟ್ರೆ ನಮ್ಮನ್ನು ಬೇರೆ ಥರ ನೋಡ್ಬಿಡ್ತಾರೆ. ಕರ್ಮ ಯಾರಿಗೂ ಬಿಡಲ್ಲ. ಈಗ ನಾನು ಗುರುವೇ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಐ ಥಿಂಕ್ ನೀವು ಪಾರ್ಟ್ 1 ವೀಡಿಯೋ ನೋಡಿಲ್ಲಪ್ಪ ಅಂದರೆ ನೋಡ್ಕೊಂಡು ಬನ್ನಿ. ಯಾಕಂದರೆ ಇವಾಗ ನೀವು ನೋಡ್ತಿರೋಂಥ ವೀಡಿಯೋ ಮತ್ತು ಪಾರ್ಟ್ 1 ವೀಡಿಯೋ ಒಂದಕ್ಕೊಂದು ಲಿಂಕ್ ಇದೆ. ಪ್ಲಸ್ ಪಾರ್ಟ್ 1 ಲಿಂಕ್ ವೀಡಿಯೋನ ನಾನು ಡಿಸ್ಕ್ರಿಪ್ಷನೆಲ್ಲ ಕೊಟ್ಟಿರ್ತೀನಿ. ಅದನ್ನು ನೋಡ್ಕೊಂಡು ಬಂದು ಇದು ನೋಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಕಂಟಿನ್ಯೂ ಮಾಡ್ಬೋದು, ಯುವರ್ ವಿಶ್. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಚೈಲ್ಡ್ಹುಡ್ಡು ಅದೂ ಭಾರಿ ಮೆಮೊರಿ ಐತೆ ನಮ್ದು. ಹೇಳಲ್ಲ ಮತ್ತು ಭಾರಿ ಮೆಮೊರಿ ಐತೆ ಮುಗಿಸ್ಬಿಡ್ತೇನೆ. ಅಂದರೆ ಚೈಲ್ಡ್ಹುಡ್ಡು ಯಾಕೆ ನಮಗೆ ನೆನಪುಳಿತಂದ್ರೆ ಈಗಿನ ಗತ್ಲೆ ನಮ್ಗೆ ಹುಡ್ತಿದ್ದಂಗೆ ಎಲ್ಲನೂ ಐಷಾರಾಮಿ ಸಿಗ್ತಿರ್ಲಿಲ್ಲ. ಈಗೆಲ್ಲ ಸ್ವಲ್ಪ ಹತ್ತಿರ ಸಾಕು ಏನು ಬೇಕಾದ್ರೂ ಕೊಡಿಸ್ತಾರೆ ಈಗ ಅಲ್ವಾ. ನಮಗೆ ಕೊಡಿಸ್ತಿರ್ಲಿಲ್ಲ. ನಾವು ಅವಾಗಲೇ 10 ಪೈಸೆ ನೋಡಿದವರು. 10 ಪೈಸೆ ಎಲ್ಲ ನೋಡಿ, 10 ಪೈಸೆ ಕೊಟ್ಟರೆ ನಮಗೊಂದು 8 ಬೆಂಡಿಕಾಯಿ ಸಿಗ್ತಿದ್ದು. ನಮ್ಮಿದ್ರಾಗ 6 ಸಿಗ್ತೀವಿ. ನಮ್ಗೆ ಆಮೇಲೆ 10 ಪೈಸೆ ಹೋಯ್ತು. ಆಮೇಲೆ ಚಾರಣೆ ಬಂತು 25 ಪೈಸೆ. ಆವಾಗ 10 ಪೈಸೆಗೆ ಹೆಂಗೆ ಸಿಗ್ತಿದ್ವು, ಚಾರಣೆ ಬಂದಾಗ ಚಾರಣಕ್ಕೆ 8 ಬೆಂಡಿಕಾಯಿ ಸಿಗ್ತಿದ್ವು. ಆದರೆ ಅವನು ಕೊಡೋದು ಅಷ್ಟೇ ಇರ್ತಿತ್ತು, ಅದು ರುಪೀಸ್ ಇದು ಚೇಂಜ್ ಆಗಿರ್ತಿದ್ದು ಬಿಟ್ಟರೆ. ಆಮೇಲೆ ಬರ್ತಾ ಚಾರಣೆ ನೋಡಿದೆವು, 8ನೇ ಇತ್ತು. ಈಗ 8ನೇ ದಿನ ಸ್ಟಾರ್ಟ್ ಮಾಡಿದ್ದೆ. ಈಗ 8ನೇ ಎಲ್ಲ ಹೋಗ್ಯದ, ₹1 ಉಳ್ಕೊಂಡೈತಿ. ಅಂದ್ರೆ ಹತ್ತತ್ರ ಒಂದು 20 ವರ್ಷ ಅಂತ ಅನ್ಕೋ. 25 ವರ್ಷ ಅಂತಲೇ ಇಟ್ಕೋ. 25 ವರ್ಷದ ತನಕ ಆದರೂ ₹1 ಇನ್ನೂ ಅದ್ರದ್ದು ಇದು ಕಳ್ಕೊಂಡಿಲ್ಲ. ನಾವೆಲ್ಲ 10 ಪೈಸೆಯಿಂದ ನೋಡ್ಕೊಂಬಂದರೆ. ಹೌದು, ಜಲ್ದಿ ಹೋದಂಗೆ. ನಮ್ಗೆ ಅವಾಗೆಲ್ಲ ಎಲ್ಲಿ ಜಾತ್ರೆಗೆ ₹1 ₹2 ಕೊಡ್ಬೇಕಂದ್ರೆ ದೊಡ್ಡ ಇದು ಆಗಿರೋದು. ಅದು 10 ಕರೆದು ಒದ್ದಾಡ್ದಾಗ ₹1 ಕೊಡೋರು, ಇಲ್ಲಾನು ಕೊಡ್ತಿರ್ಲಿಲ್ಲ. ನಮ್ಮದು ಅವಾಗ ಹೆಂಗೆ ಅಂತಂದ್ರೆ ಯಾಕೆ ನೆನಪಾಯ್ತು ಅಂತಂದರೆ ನಾವೆಲ್ಲ ಹೊಲ್ದಾಗ ಇರ್ತಿದ್ವಿ ಅವಾಗ. ಫಸ್ಟಿಗೆ ಊರನ ಮನೆಗೆ ಇದ್ವಿ, ಆಮೇಲೆ ಸ್ವಲ್ಪ ಇದು ಎಲ್ಲ ಆಗಿ ಹೊಲದ ಕಡೆ ಹೋದ್ವಿ. ಹೊಲ್ದಾಗ ಅಲ್ಲೇ ಇದ್ದು ಊರಾಗಿದ್ದಾಗ ಬೆಳಿಗ್ಗೆ ಎದ್ದು ಎತ್ತುಗಳು ತೊಗೊಂಡು ಹೋಗ್ತಿದ್ವಿ. ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಹೆಂಡಿ ಕಸನ ನಾವೇ ಮಾಡಬೇಕು, ಕಣಕಿನೂ ನಾವೇ ಕತ್ತರಿಸ್ಬೇಕು, ಪುಣ್ಯಕ್ಕೆ ನಾ ಇಲ್ಲ ಹಿಂಡಿನೂ ನಾವೇ ಕಟ್ ಮಾಡಬೇಕು. ಎಲ್ಲನೂ ನಮ್ಮದೇ ಇತ್ತು. ಏನೇ ಕ್ಲಾಸ್ ಇದ್ದೆ ಹೇಳಿ ಅವಾಗ? ನಾನು ಅವಾಗ ಎಷ್ಟಿದ್ದೆ, 2ನೇತೆ 3ನೇತೆ ಇದ್ದೆ. 2ನೇತೆ ಕಟ್ಟಲ್ಲ. ಅವಾಗ ಅಷ್ಟು. ಬಟ್ ಏನಂದ್ರೆ ಅವಾಗ ನಮ್ಮ ಅಣ್ಣಗೆ ನಮಗೂ ಅಂದ್ರೆ ಒಂದೇ ಥರ ಬಟ್ಟೆ ತರ್ತಿದ್ರು. ಈಗೇನೋ ಶರ್ಟ್ ತಂದ್ರಂದ್ರೂ ಸೇಮ್ ಕಲರು, ಸ್ವೆಟ್ರ್ ತಂದ್ರೂ ಸೇಮ್ ಕಲರು, ಕ್ಯಾಪ್ ಗೀಪ್ ತಂದ್ರೆ ಅದು ಸೇಮ್ ಕಲರ್, ಇಬ್ಬರದು ಒಂದೇ ಥರ ತರ್ತಿದ್ರು. ಹೋಗ್ತಿದ್ವಿ. ಅವಾಗೆಲ್ಲ ಹೊಡೆತಗಳು ಭಾಳ ಬೀಳ್ತಿದ್ವು. ಅಂದರೆ ನಾವು ಹೆಂಗೆ ಮಾಡಿರ್ತೀವಿ ಅದ್ರ ಮೇಲೆ ಇರ್ತದೆ. ಅವಾಗ ಹೊಲದ ಕೆಲಸ ಎಲ್ಲ ಭಾಳ ಮಾಡ್ತಿದ್ದೆವು ಅವಾಗ. ಅಂದರೆ ಭಾರಿ ಮೆಮೊರಿಗಳದಾವೆ, ಸಿಕ್ಕಾಪಟ್ಟೆ ಮೆಮೊರಿ ಇದ್ದಾವೆ ಚೈಲ್ಡ್ಹುಡ್ದೆಲ್ಲ. ಉಸುಕ್ನಾಗ ಆಟ ಆಡ್ತಿದ್ದೆವು, ಚಿಣ್ಣದಾಂಡು ಆಡ್ತಿದ್ದೆವು. ಅವಾಗ ಟಿ ವಿಯಲ್ಲೇ ಇರಲಿಲ್ಲ ನಮ್ಮೂರಾಗ. ನನಗೆ ನೆನಪಿರೋಂಗೆ ಗೌಡ್ರ ಮನೆಗೆ ಒಂದಿತ್ತು. ನಮ್ಮೂರು ಗೌಡ್ರು ಇದ್ದಾರಲ್ಲ, ರತ್ನಾಕರ್ ಅವ್ರಂತ ಅವರಲ್ಲ, ಅಂಗಡಿ ಐತೆ ನೋಡು, ಬಾಬುರಾಯ್ ಗೌಡ್ರದ್ದು ಆ್ಯಂಟಿನ ಇತ್ತು ಅವಾಗ. ಉದ್ದೊಂದು ಕಟ್ಟಿದ್ದು ಹಿಂಗೆ ಟಿ ಬಾರ್ ಥರ ಬರುತ್ತಲ್ಲ, ಆ ಆ್ಯಂಟಿನ ಇತ್ತು. ಫಸ್ಟ್ ಫ್ಲೋರಲ್ಲಿತ್ತು ಅವ್ರದ್ದು ಟಿ ವಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ. ನನಗೆ ಗೊತ್ತಿರೋಂಗೆ ಅಲ್ಲಿ ಫಸ್ಟ್ ನೋಡಿದ್ದು. ಅದಾದಮೇಲೆ ಸುಂದರು ಕಕ್ಕ, ಡಾಕ್ಟರ್ ಸುಂದರು ಕಕ್ಕ ಅವ್ರು ಇದ್ದಾರಲ್ಲ, ಅವ್ರ ಮನೇಲಿ ಒಂದಿತ್ತು. ಅವ್ರ ಮನೆ ಬಿಟ್ಟರೆ ಇನ್ನೊಬ್ಬರು ಡಾಕ್ಟ್ರ್ ಇದ್ದಾರಲ್ಲ, ಮಲೇರಿಯಾ ಡಾಕ್ಟ್ರಲ್ಲಿ. ಫಸ್ಟು ಅಂತಂದರೆ ಬಾಬುರಾಯ್ ಗೌಡ್ರು, ಆಮೇಲೆ ಸುಂದರು ಕಕ್ಕವರು, ಇವರು ಸ್ವಲ್ಪ ವರ್ಷ ಆದಮೇಲೆ ಇವ್ರದ್ದೆಲ್ಲ ಬಂದಿದ್ದು. ಆಮೇಲೆ ತೇಲಿಯವ್ರ ಮನೆಯಲ್ಲಿತ್ತು. ನಾವೆಲ್ಲ ಭಾಳ ಇದು ಮಾಡ್ತಿದ್ವಿ ಅವಾಗೆಲ್ಲ. ನಾನು ಅಲ್ಲಿ ಗೌಡ್ರ ಅಂಗಡಿ ಹೋದಾಗ ನಿಂತು ಬಿಡ ಹಂಗೆ ನೋಡ್ಕೊಂಡು. ಆಮೇಲೆ ಹಾಲು ತರ್ಲಿಕ್ಕೆಲ್ಲ ಹೋದಾಗ ರಾತ್ರಿ ಹಾಲು ತರ್ಲಿಕ್ಕೆ 7 ಗಂಟೆ 8 ಗಂಟೆಗೆ ಹಾಲು ತರ್ಲಕ್ಕೆ ಹೋದ್ರೆ ರಾತ್ರಿ 11 12 ಆದ್ರೂ ಇನ್ನೂ ಹಾಲು ಹೋಗ್ತಿರ್ಲಿಲ್ಲ ಮನೆಗೆ. ವಾಪಸ್ ಬಂದು ನಾಯಿ ಹೊಡೆದು ಕರ್ಕೊಂಡು ಹೋಗ್ತಿದ್ರು. ಇಷ್ಟೆಲ್ಲ ಇದು ಮನ್ಯಾಗ ಯಾರೇ ಮುಗೀತು ಹೋಗೋಷ್ಟರಲ್ಲಿ ನಿಂತು ಬಿಡ್ತಿದ್ರು ಕೈಯಾಗ ಹಗ್ಗ ಹಿಡ್ಕೊಂಡು.
ಕಣ್ಣಾಗ ನಾ ಅಷ್ಟೊತ್ತೆ ಓಡಿಸ್ಕೊಂಡಿಲ್ಲಪ್ಪ. ಸೊ ಇದೆಲ್ಲ ಮೆಮೊರಿ ಇದೆ, ಭಾಳ ಮಜಾ ಐತಿ. ಆಮೇಲೆ ಪ್ರೈಮರಿ ಸ್ಕೂಲ್ ಊಟ ನಮ್ದು ಅವಾಗೆಲ್ಲ ಹಂಗಿತ್ತು ಅಂದರೆ ನನಗೆ ಈಗಲೂ ನೆನಪೈತೆ. ಈಗೆಲ್ಲ ಇವೆಲ್ಲ ಕಾಂಕ್ರೀಟ್ ಇದೆಯಲ್ಲ ಬಂದು ಸ್ಕೂಲೆಲ್ಲ ಡೆಮಾಲಿಷನ್ ಮಾಡಿ ಒಡೆದು ಬೇರೆ ಥರ ಕಟ್ಬಿಟ್ಟಾರೆ. ಈಗ ನಮ್ಮ ಸ್ಕೂಲ್ದು ಆ್ಯಕ್ಚುಲಿ ಪ್ರೈಮರಿ ಸ್ಕೂಲ್ ಐತಲ್ಲ ನಮ್ಮೂರ್ದು, ಅದು 111 ವರ್ಷದ ಮೇಲೆ ಐತಿ ಈಗ, ಅಷ್ಟು ಹಳೆ ಸಾಲಿ. ಹೌದು, ಕನ್ನಡ ಶಾಲೆ. ನಾನು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ, ಐ ಥಿಂಕ್ ನೀನೇ ಅದನ್ನು ಎಲ್ಲೋ ಶೇರ್ ಮಾಡಿದ್ದಾನೆ ಅನ್ಕೋತೀನಿ. ವಾಟ್ಸಪ್ನ ಯಾವುದೋ ಒಂದು ಗ್ರೂಪ್ನ ಶೇರ್ ಮಾಡಿದ್ದು ನೀನದು. ಯಾರೋ ಒಬ್ರು ಬಿಜಾಪುರದವ್ರು ಬಂದು ತೋರ್ಸಾಕತ್ತಿದ್ರು, ಇಷ್ಟು ಹಳಿ ಸ್ಕೂಲ್ ಆಗೈತಿ, ಮ್ಯಾಲೆ ಹಿಂಗೆಲ್ಲ ಉಚ್ಕೊಂಡು ಬಿದ್ದು. ಅದೇ ಒಬ್ಬರು ಇವ್ರಿದ್ದಾರೆ, ಅವ್ರು ಶಕ್ತಿ ಕುಮಾರ್ ಅಂಥೇಳಿ, ಅವರು ತೋರಿಸಿದ್ರು. ಅದೇನೋ ಅಂದರೆ ನಮ್ಮೂರಾಗ ಹಾಗೆ ಐತಿ, ಈ ದಂಧವಕ್ಕೆ ನೀವು ಲೆಕ್ಕನಾಗಿಲ್ಲ ಅಂದರೆ ಮನುಷ್ಯ ಬಂದಂಗೆ ಐತೆ ಅಲ್ಲಿ. ಎಷ್ಟು ಗಂಟೆಗೆ ಬೇಕಾದ್ರೆ ಬರ್ತಾರೆ, ಹೆಂಗೆ ಬೇಕಾದ್ರೆ ಇರ್ತಾರೆ, ಅದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಕ್ವಶನ್ ಅಂದರೆ ನಮ್ಮ ಊರಲ್ಲಿ ಹೆಂಗಿದೆ ಅಂದರೆ ಕ್ವಶನ್ ಮಾಡೋಕೆ ಹೋಗ್ಬಿಟ್ರೆ ನಮ್ಮನ್ನು ಬೇರೆ ಥರ ನೋಡ್ಬಿಡ್ತಾರೆ, ಕೆಟ್ಟವ್ರನ್ನ ಮಾಡ್ತಾರೆ. ಈಗ ನೀನು ಎಕ್ಸಾಂಪಲ್ ಯಾರಿಗೋ ಒಂದು ಊರಿಗೆ ಸಂಬಂಧಪಟ್ಟಂಗೆ ಯಾರೋ ಇರ್ತಾರೆ ಅಂದರೆ ಅವ್ರಿಗೆ ಏನಾದ್ರು ಕೇಳೋಕೆ ಹೋಗ್ಬಿಟ್ರೆ ನಮ್ಮನ್ನು ಬೇರೆ ಥರ ನೋಡೋಕೆ ಶುರು ಮಾಡಿಬಿಡ್ತಾರೆ. ಸೊ ಹಂಗಾಗಿ ಅದು ಅವ್ರವ್ರ ಕರ್ಮ ಅಂತ ಸುಮ್ಮನೆ ಇರಬೇಕಾಗತ್ತೆ. ನಾನು ಅವ್ರಿಗೆ ಕ್ವಶನ್ ಮಾಡ್ತೀನಿ ಅಂದರೆ ನಾನು ಅವ್ರಿಗಿಂತಲೂ ಸ್ಟ್ರಾಂಗ್ ಆಗಿರಬೇಕು. ಅವಾಗ ನಾನು ಕ್ವಶನ್ ಮಾಡೋಕ್ಕೂ ಇರುತ್ತೆ, ಮತ್ತೊಂದು ಇರುತ್ತೆ. ಸೊ ಅವರು ಚಂದ್ರು ಏನಂದೇವ್ರ ಹೆಸರು ಏನು ಅದು ರಿಪೋರ್ಟರ್ ಇದ್ರಲ್ಲ ಅವರ ಶಕ್ತಿ ಕುಮಾರ್ ಅಂತ. ಶಕ್ತಿ ಕುಮಾರ್ ಅವರು ಅವ್ರಿಗೆ ಡಾಕ್ಟ್ರಿಗೂ ಯಾರು ಧನು ಡಾಕ್ಟರ್ ಇದ್ರಲ್ಲ, ಅವ್ರಿಗೆ ಫೋನ್ ಮಾಡೋಣ ಹಂಗೆ ಮಾತಾಡಕತ್ರ ಎಲ್ಲ ನೀಟಾಗಿ, ಹಂಗೆ ಪಕ್ಕದಲ್ಲಿರೋ ಲೈಬ್ರರಿಗೆಲ್ಲ ಕ್ವಶನ್ ಮಾಡಕತ್ರ ಅವರು. ಯಾಕಂದ್ರೆ ಅವ್ರು ಇಲ್ಲ ಅಂದರೆ ಅದೇ ಮೀಡಿಯಾದವರು ಅಂತಂದ ಬಂದಾಗ ಈಗ ನೋಡು, ಈಗ ನಿನಗಿಂತಲೂ ಹಿರಿಯ ಅಧಿಕಾರಿಗಳಿದ್ದಾರೆ ಅಥವಾ ಯಾರೋ ಒಬ್ರು ನಿನಗಿಂತಲೂ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ದಾರೆ ಅಂದರೆ ನೀನು ಸ್ವಲ್ಪ ಅದಮ್ಕೊಂದೇ ಕೂತ್ಕೋಬೇಕಾಗತ್ತೆ. ಹಾಗೆ ನಮ್ಮೂರಲ್ಲಿ ಏನೇನು ನೋಡ್ಕೋತಾರಲ್ಲ ಕೆಲವೊಬ್ಬರು, ಅವರು ತಪ್ಪು ಕೆಲಸ ಮಾಡಿದಾಗ ನಾನು ಅದನ್ನು ಕ್ವಶನ್ ಮಾಡಬೇಕು ಅಂದರೆ ನಾನು ಅವ್ರಿಗಿಂತಲೂ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ನೀನು ಮೀಡಿಯಾದಾಗಿರ್ಬೇಕು. ಈಗ ನಾನು ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೀನಿ ಆಯಿತಾ, ಹಂಗೇನಾದರೂ ಸ್ವಲ್ಪ ಇದು ಆಯಿತು ಅಂದರೆ ನಾನು ನೆಕ್ಸ್ಟ್ ಬಂದಾಗ ನನಗೆ ಯಾವನು ಕ್ವಶನ್ ಮಾಡಲ್ಲ, ಯಾಕಂದ್ರೆ ನನಗೊಂದು ಪವರ್ ಇರುತ್ತವ ಅಲ್ವಾ. ಸೊ ಹೀಗಾಗಿ ಅದು ಸ್ವಲ್ಪ ಸಮಯ ಸಂದರ್ಭಗಳು ಬೇಕಾಗುತ್ತೆ. ಆಮೇಲೆ ಊರು ಸಾಬ್ರೆ ನಮ್ಗೆ ಯಾಕೆ ಅನ್ನಂಗೆ ಅವೆಲ್ಲ ಬೇಡ, ಆರಾಮಾಗಿದ್ದೀವಿ, ಎಲ್ಲರ ಜೊತೆ ಚೆನ್ನಾಗಿದ್ದೀವಿ, ಹಾಗೆ ಇರೋಣ. ಅವ್ರವ್ರ ಕರ್ಮಗಳು ಅವ್ರವ್ರಿದ್ದು. ಬಟ್ ಏನು ಅಂದರೆ ಫೈನಲಿ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಏನೂ ಮಾಡಬಾರ್ದು, ಯಾರ್ದು ₹1 ತಿನ್ನಬಾರ್ದು ಅಲ್ವಾ, ಅದು ತಪ್ಪದು. ನೀನು ಏನೇ ₹1 ತಿಂದು ಏನೇ ಮಾಡಿರ್ಬೋದು, ನಾಳೆ ಅದು ನಿನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಅನುಭವಿಸ್ತಾರೆ. ಕರ್ಮ ಯಾರಿಗೂ ಬಿಡಲ್ಲ. ಈಗ ನಾನು ಏನೂ ಇದು ಇಲ್ಲ ಅಂತಂದ್ರೂ ಇವಾಗ ನಾನು ಒಂದು ಮಿಡಲ್ ಲೈಫ್ನ ನಾನು ಎಂಜಾಯ್ ಮಾಡ್ತಿದ್ದೀನಿ ಅಂದರೆ ಅದೇ ಕಾರಣ. ನಾನು ಯಾರಿಗೂ ಇದುವರೆಗೂ ಏನು ಮೋಸ ಮಾಡಿಲ್ಲ, ₹1 ಬೇರೆಯವ್ರದ್ದು ತಿಂದಿಲ್ಲ, ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದಿಲ್ಲ. ಎಲ್ಲರ ಜೊತೆ ಚೆನ್ನಾಗಿದ್ದೀನಿ, ಎಲ್ರಿಗೂ ಚೆನ್ನಾಗಿ ಮಾತಾಡಿಸ್ತೀನಿ. ನನಗೆ ಯಾರು ಪ್ರೀತಿಯಿಂದ ಮಾತಾಡಿಸ್ತಾರೆ ನಾನು ಅವರಿಗೆ ನಮಸ್ಕಾರ ಮಾಡಿ ಮಾತಾಡಿಸ್ತೀನಿ. ನನಗೆ ಯಾರು ಮಾತಾಡ್ಸಲ್ಲ, ನಾನು ಅವ್ರ ಕಡೆ ದೃಷ್ಟಿ ಆಯ್ತು ಕೂಡ ನೋಡಲ್ಲ. ಅವನು ಎಂಥವನಾದರೂ ಇರಲ್ಲ, ನನಗೇನು, ನಾನು ಹಾಗೆ ಇರೋದು. ಇದು ನನ್ನ ಲೈಫ್ ಸ್ಟೈಲ್. ಬಿಜಾಪುರ ಅಂದರೆ ನಿನ್ಗೇನು ಅನ್ನಿಸ್ತೈತಿ? ಬಿಜಾಪುರದಂದ್ರೆ ಒಂದು ಮೇರಿ ಜಾನ್ ಅಂತ ಹೇಳ್ಬೋದು. ಬಿಜಾಪುರ ಬೇರೆ ಲೆವೆಲ್ ಇದು, ಅದು ಒಂಥರ ಫೀಲ್ ನಮಗೆ. ಯಾಕಂದರೆ ಸಿಕ್ಕಾಪಟ್ಟೆ ಇದು ಇದೆ ಬಿಜಾಪುರಿಗೆ. ಸಿದ್ದೇಶ್ವರ ಸ್ವಾಮಿಗಳು ಅಂತವರು ಆ ನೆಲದಲ್ಲಿ ಹುಟ್ಟಿದ್ದಾರೆ. ಆಮೇಲೆ ಬಸವಣ್ಣವರು ನಮ್ಮ ಬಿಜಾಪುರ ಜಿಲ್ಲೆಯವರೇ ಅಲ್ವಾ. ಎಂತೆಂಥ ದೊಡ್ಡ ದೊಡ್ಡ ಪುರುಷರು ಹೋಗಿದ್ದಾರೆ, ಶ್ರೀರಂಗರಿದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹುಡುಕ್ತಾ ಹೋದರೆ ಈ 3 ಹೆಸರು ಸಾಕಲ್ವಾ. ನೀ ಎಲ್ಲೇ ಹೋಗಿ ನೀನು ಸಿದ್ದೇಶ್ವರ ಸ್ವಾಮಿಗಳು ಅಂತಂದರೆ ಫಸ್ಟು ನೆನಪಾಗೋದು ಅಲ್ವಾ. ಬಿಜಾಪುರ ಅಂದರೆ ಸಿದ್ದೇಶ್ವರ ಸ್ವಾಮಿಗಳು ನೆನಪಾಗ್ತಾರೆ. ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಅಲ್ವಾ. ಈ ರಾಜಕೀಯದ ಬಗ್ಗೆ ಇದ್ರ ಬಗ್ಗೆ ಯಾವುದಕ್ಕೂ ಹೋಗಲ್ಲ ನಾನು, ಎಷ್ಟೇ ದುಡ್ಡು ಏನೇ ಇರಲಿ. ಹಾಂ, ಅವರೆಲ್ಲ ಅಂದರೆ ಅವ್ರು ಎಲ್ಲದಕ್ಕೂ ಸಂಬಂಧ ಪಡುವಂಥವ್ರು. ಅಂದರೆ ಯಾಕೆ ಯಾವಾಗಲೂ ಈ ಬಸವಣ್ಣವ್ರನ್ನ ನೆನೆಸ್ತಾರೆ, ಸಿದ್ದೇಶ್ವರ ಸ್ವಾಮಿಗಳನ್ನ ನೆನೆಸ್ತಾರೆ, ಈ ಶ್ರೀರಂಗರ ನೆನೆಸ್ತಾರೆ, ಬೇರೆ ಬೇರೆಯವ್ರನ್ನ ನೆನೆಸ್ತಾರೆ ಅಂದರೆ ನೀನು ಎಷ್ಟೇ ಚೆನ್ನಾಗಿ ಏನೇ ಮಾಡಿರು ಆದರೂ ಅವರು ಯಾವುದೇ ಜಾತಿ ಧರ್ಮ ಪಂಗಡ ಆಗಿರ್ಬೋದು ಮತ್ತೊಂದು ಇದು ಯಾವುದಕ್ಕೂ ಅವರು ಕಟ್ಟು ಬಿದ್ದವರಲ್ಲ. ಆದ್ದರಿಂದ ಆಚೆಗೆ ಇದ್ದು ಬೇರೆ ಥರದ್ದು ಜನಗಳಿಗೆ ಸಂದೇಶವನ್ನು ಕೊಟ್ಟಿರುವಂಥವ್ರು, ಹೌದಿಲ್ಲ. ಹೀಗಾಗಿ ನಾವು ಯಾವಾಗಲೂ ಸಿದ್ದೇಶ್ವರ ಸ್ವಾಮಿಗಳು ಅಂದರೆ ಅಷ್ಟು ನಮಗೆ ಇದು. ನಾವು ಅವರಿಗೆಲ್ಲ ಆಶ್ರಮಗೆಲ್ಲ ಹೋಗಿದ್ದೀವಿ. ಅವಾಗ
ಅವ್ರು ಮೀಟ್ ಮಾಡಿದ್ರು ಲೈವ್ ಆಗಿ? ಇಲ್ಲ, ನಾನು ಅವ್ರನ್ನ ನೋಡಿಲ್ಲ ಲೈವ್ ಆಗಿ. ನಾನು ಅವ್ರ ಆಶ್ರಮಕ್ಕೆ ಹೋಗಿದ್ದೀನಿ ಸಾಕು. ಅವರು ಅಂದರೆ ಈಗ ಕೆಲವು ವ್ಯಕ್ತಿಗಳನ್ನು ನಾನು ಮೀಟ್ ಮಾಡೋಕ್ಕಾಗಲ್ಲ. ಈಗ ನಾನು ಅಪ್ಪು ಸರ್ನ ಮೀಟ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಅಂದರೆ ಅಪ್ಪು ಸರು ಸಾಯೋಕ್ಕಿಂತಲೂ ಹಿಂದಿನ ದಿವಸ ನಾನು ಅವ್ರ ಮನೆಗೆ ಹೋಗಿದ್ದೆ. ಅವರು ಎಲ್ಲೋ ಇದಕ್ಕೆ ಹೋಗಿದ್ದರು, ಜಗ್ಗೇಶ್ ಸರು ಮತ್ತು ಅಪ್ಪು ಸರು, ಆನಂದರಾಮ್ ಸರ್, ಸಂತೋಷ್ ಆನಂದರಾಮ್ ಸರು 3 ಜನ ಇದು ರಾಯರು ಇದ್ದಾರಲ್ಲಪ್ಪ ಮಂತ್ರಾಲಯ, ಅದಕ್ಕೆ ಹೋಗಿದ್ದರು. ನಾವು ಅಷ್ಟಾಗಿಯೂ ಸುಳ್ಳು ಹೇಳ್ತಾರೆ ಅಂಥೇಳಿ ನಮ್ಮ ಫ್ರೆಂಡ್ ಕಡೆಯಿಂದ ಅವರು ಚಲಪತಿ ಸರ್ ಇದ್ದಾರಲ್ಲ ಅವ್ರ ಬಾಡಿಗಾರ್ಡು, ಅವ್ರ ನಂಬರ್ ಇದೆ, ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಇಲ್ಲ ನಾವು ಹಿಂಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರು. ನಿಜವಾಗ್ಲೂ ಗೇಟ್ ಹತ್ರ ಹೋಗಿ ಬಂದೀವಿ. ಅಲ್ಲಿ ಇವರು ವಾಕ್ ಮಾಡ್ತಾಯಿದ್ರು ಸರ್, ರಾಘವೇಂದ್ರ ರಾಜ್ಕುಮಾರ್ ಸರು, ಅವರು ವಾಕ್ ಮಾಡ್ತಾಯಿದ್ರು ಹೊರಗಡೆ. ಈ 2 ಮನೆ ಪಕ್ಕದಲ್ಲೇ ಇದೆ. ಅವತ್ತು ನಾನು ದೇವ್ರ ಗುಡಿಗೆ ಹೋದೆ, ಬಟ್ ದರ್ಶನ ಮಾಡೋಕ್ಕಾಗಲಿಲ್ಲ ಬ್ರೋ. ಹಾಗೆ ಅದು ಆಗಿದ್ದು ಈಗಲೂ ನನಗೆ ನೆನಪಿದೆ. ಸೊ ಅಷ್ಟು. ಮತ್ತು ಬಿಜಾಪುರಕ್ಕೆ ಬಂದ್ರೆ ಮತ್ತೆ ಇದೆಲ್ಲ ಆಯಿತಾ, ಇದು ಸಿದ್ದೇಶ್ವರ ಸ್ವಾಮಿಗಳು, ಬಸವಣ್ಣವರು, ಇವ್ರದ್ದೆಲ್ಲ. ಇದಾದಮೇಲೆ ಇನ್ನೊಂದು ತುಂಬ ಫೇಮಸ್ಸು ಅಂತಂದರೆ ಗೋಲ್ ಗುಂಬಜ್ ಇದೆ. ಅದೊಂದು ಸಾಕಲ್ವಾ, ನಮ್ದು ಹೆಮ್ಮೆ ಅದು. ನಾನು ಇದು ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡ್ತಿರ್ಬೇಕಾದ್ರೆ ಫಸ್ಟಿಗೆ ನನ್ನ ರ್ಯಾಂಕ್ ಭಾಳ ಹೊಲ್ಸ್ ಬಂದಿತ್ತು. ಹಂಗಾಗಿ ನಾ ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಕೇಳಿದಾಗ ಬಿಜಾಪುರ ಅಂತಂದ್ರೆ ಪಾಕಿಸ್ತಾನ ಕಡೆ ಒಂದು ಐತಂತಪ್ಪ ಬಿಜಾಪುರ ಅಂತೇಳಿ. ಹೌದಾ? ನನಗೆ ಗೊತ್ತಿರೋ, ನಾನು ಏನಾದರೂ ನೋಡಿಲ್ಲ ಅದನ್ನು. ನನಗೆ ಹೊಸ ವಿಷಯ ಇದು ನಿಜವಾಗ್ಲೂ. ನನಗೆ ಅವಾಗ ಪಾಕಿಸ್ತಾನ ಎಲ್ಲೇ ಒಂದು ಕಡೆ ಐತೆ, ಬೇರೆ ಒಟ್ಟು ಔಟ್ ಆಫ್ ಸ್ಟೇಟ್ ಎಲ್ಲ ಐತಂತ ಬಿಜಾಪುರ. ಅವಾಗ ಬಿಜಾಪುರ ಅಂತ ಕೇಳೋಣ, ಯಾವ ಬಿಜಾಪುರ ಮೇಡಮ್? ಗೋಲ್ ಗುಂಬಜ್ ಬಿಜಾಪುರ. ಓ ಹೌದಾ, ಅಂದರೆ ಅಷ್ಟೊಂದು ಫೇಮಸ್ ಇದೆ ಅಂತ ಗೋಲ್ ಗುಂಬಜ್. ಹೌದು, ಅಂದರೆ ಜಗತ್ತಿನ 2ನೇ ಗುಮ್ಮಟ ಅಂತೆ ಬಿಜಾಪುರದಲ್ಲಿರೋದು. ಹೌದಲ್ಲ? ಅಂದರೆ ನಮಗೆ ಬಿಜಾಪುರದ್ದು ಅಂತಂದರೆ ಸುಮ್ಮನೆ ನಾವು ಹೆಂಗಂದರೆ ನಾವು ಊರಾಗೆ ಇರೋರು ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ. ಇದು 100% ಇದು ನನಗೆ ಗೊತ್ತಿರೋದಂಥದ್ದು. ಈಗ ನಮ್ಮ ಊರಾಗ ಇರ್ತೀನಿ ಅಂತಂದರೆ ನಮ್ಮ ಊರದ್ದು ವಿಶೇಷತೆ ಏನು ಅದು ಏನೂ ಗೊತ್ತಿರಲ್ಲ. ಬೇಕಾದ್ರೆ ನೀವು ಊರವ್ರಿಗೆ ಇದ್ದವ್ರಿಗೆ ಕೇಳೋ, ಅದ್ರ ಬಗ್ಗೆ ಪರ್ಸ್ನಲ್ಲಾಗಿ ಯಾರಾದರೂ ಬಂದು ಇಂಟ್ರ್ಯೂ ಮಾಡಿ ಏನೇನು ಅಂತ ಕೇಳಿದಾಗ ಆ ಊರ ಬಗ್ಗೆ ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ಅಲ್ಲಿಂದ ಬರ್ತವೆ. ಸೊ ಹಂಗೆ ಬಿಜಾಪುರದ್ದು ನಾವೆಲ್ಲ ನೋಡಿದ್ದೀವಿ. ನಾವೆಲ್ಲ ಕಾಲೇಜ್ ಟೈಮಲ್ಲಿ ಓದೋಕ್ಕೆಲ್ಲ ಗೋಲ್ ಗುಂಬಜು ಸುತ್ತಮುತ್ತ ಪಾರ್ಕೆಲ್ಲ ಐತೆ, ಅಲ್ಲಿ ಕೂತ್ಕೊಂಡು ಓದ್ತಿದ್ದೇವೆ ನಾವು. ನಮಗೆಲ್ಲ ಏನು ಫೀಸ್ ಇರಲಿಲ್ಲ ಅವಾಗ. ನಮ್ಮ ಫ್ರೆಂಡ್ ಮಾಡ್ಯಾರಂತ ಅಲ್ಲಲ್ಲ, ಆಗಲೂ ಮಾಡಿದ್ರು, ಆಗಲೂ ದುಡ್ಡು ಇತ್ತೆಲ್ಲ ಇತ್ತು. ಆವಾಗ ಏನಂದ್ರೆ ನಮ್ಮ ಫ್ರೆಂಡ್ ಅಲ್ಲಿ ಇರ್ತಿದ್ರು, ಅಲ್ಲಿ ಕೆಲಸ ಮಾಡ್ತಿದ್ರು, ಅವ್ರ ಮನೆ ಅಲ್ಲಿತ್ತು ಗೋಲ್ ಗುಂಬಜ್ ಹಿಂದ್ಗಡೆನೆ, ಆಯಿತಾ. ಸೊ ಹಿಂಗಾಗಿ ನಾವೆಲ್ಲ ಅವರು ಇದ್ರ ಕಡೆಯಿಂದ ಅಲ್ಲಿ ವರ್ಕ್ ಮಾಡ್ತಾರಂತಂದ್ರೆ ಅವ್ರು ಫ್ರೀ ಇರುತ್ತಲ್ಲ, ನಾವು ಹೋಗಿ ಓದ್ಬಿಟ್ಟು ನಾವು ವಾಪಸ್ ಬರ್ತಿದ್ವಿ, ಆಯಿತಾ. ಹಾಗೆ ಊರ ಬಗ್ಗೆ ಅಷ್ಟೊಂದು ಇದು ಇರೋಲ್ಲ. ನಮಗೂ ಅಷ್ಟೇ, ನಾವು ಗೋಲ್ ಗುಂಬಜ್ ಹಿಂಗೆ ಎಷ್ಟರಲ್ಲಿ ಕಟ್ಟಿದ್ರು ಏನು ಸುಮ್ಮನೆ ಮೇಲ್ಮೇಲೆ ಕೆಲವು ವಿಷಯಗಳು ತಿಳ್ಕೊಂಡಿದ್ದೀವಿ ಬಿಟ್ಟರೆ. ಅದಾದಮೇಲೆ ಈ ಕಲಾ ಮಾಧ್ಯಮ ಅಂತೇಳಿ ಒಂದು ಚಾನೆಲ್ ಇದೆ, ಪರಮ್ ಸರ್ ನಡೆಸ್ಕೊಡ್ತಾರದು. ಅವ್ರು ಆ್ಯಕ್ಚುಲಿ ನಮ್ಮ ಊರು ಹಳೆಯವರು, ಬಿಜಾಪುರದವ್ರ, ಮುದ್ದೇಬೇಳವ್ರದ್ದು. ಹಾಂ, ಸವಿತಾ ಅಂತ ಒಬ್ಬರು ಇದ್ದಾರೆ, ಸವಿತಾ ಅವ್ರ ಸಂಘ ಅಂತೇಳಿ. ಅವರು ಅವ್ರ ಹೆಂಡ್ತಿಯವರು, ಅವ್ರ ಯಜಮಾನ್ರು ಪರಮ್ ಸರ್ ಅಂಥೇಳಿ, ಆಯಿತಾ. ಅವರು ಒಂದು ವಿಡಿಯೋ ಮಾಡಿದ್ದಾರೆ ಗೋಲ್ ಗುಂಬಜ್ ಬಗ್ಗೆ. ಆ ವಿಡಿಯೋ ನೋಡಿ ನೀನು, ಅಂದರೆ ಎಷ್ಟು ಇನ್ ಡೀಟೇಲಾಗಿ ಮಾಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ವಿಷಯಗಳಿದೆ ಅದರಲ್ಲಿ. ಆ ವಿಡಿಯೋದಲ್ಲಿ ತುಂಬ ನೀಟಾಗಿ ಹೇಳಿದ್ದಾರೆ, ಎಷ್ಟೊಂದು ವಿಷಯಗಳಿಲ್ಲ. ಓ ಹಿಂಗೆಲ್ಲ ಇದೆಯಾ ಅಂಥೇಳಿ. ಅಂದರೆ ಹಂಗೆ ಬೇಕಾಗುತ್ತೆ ಅಂತ. ಈಗ ನಮಗೆ ಸಪೋಸ್ ನಮ್ಮೂರ ಪಕ್ಕ ಗೋಳಸಾರ ಅಂತಿದೆ ಅಲ್ವಾ. ಗೋಳಸಾರ ಮಠ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಹಳ್ಳಿ ಸುತ್ತಮುತ್ತ ಬಿಜಾಪುರ ಡಿಸ್ಟಿಕ್ಕು, ನಾನು ಬೇರೆ ಕಡೆ ಹೋದಾಗೂ ಯಾವ್ರಂತ ನನಗೆ ಕೇಳಿದಾಗ ನಾನು ಹಿಂಗೆ ಅಂತ ಹೇಳಿದಾಗ ಗೊತ್ತಾಗಲ್ಲ. ಗೋಳಸಾರ ಕೇಳಿರಿ ಅಂತ ಕೇಳ್ತೀನಿ ಅವರಿಗೆ. ಹಾಂ, ಗೋಳಸಾರ ಕೇಳೀನ್ರಿ ಅಂಥೇಳಿ ಅಂತಾರೆ. ಸೊ ಗೋಳಸಾರ ಊರಿದೆಯಲ್ಲ, ಅಲ್ಲಿ ಗಂಗಾಧರ್ ಸರ್ ಅಂತ ಇದ್ದರು, ಸುಮಾರು ಜನ ಹಿರಿಯರೆಲ್ಲ ಇದ್ದಾರೆ, ಅವ್ರು ತೀರ್ಕೊಂಡಿದ್ದಾರೆ ಈಗ. ಅವರೆಲ್ಲ ಬುಕ್ಸ್ ಎಲ್ಲ ಬರೆದಿದ್ದಾರೆ. ಈಗ ಸುಮ್ಮನೆ ನಾವು ಮಾಮೂಲಿ ಭಕ್ತರಾಗಿ ಹೋಗಿ ನಮಗೇನು ಅಂತಂದ್ರೆ ದೇವ್ರ ಗುಡಿ, ದೇವ್ರು ಇಷ್ಟೇ. ಬಟ್ ಅಲ್ಲಿದೊಂದು ಏನೇನು ಇದಾವಲ್ಲ ಅದೆಲ್ಲ ಗೊತ್ತಿಲ್ಲ. ತುಂಬ ಮೂಲದಿಂದ ನೋಡೋದು ಹೋದರೆ ಸಿಕ್ಕಾಪಟ್ಟೆ ವಿಷಯಗಳಿದ್ದಾವೆ. ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅನ್ನೋದು ಇದೆ. ಹಾಂ, ಬಟ್ ಏನಂದರೆ ಟೈಮ್ ಕೂಡ ಬರಬೇಕು. ಇವಾಗ ಅಲ್ಲಿ ಗೋಳ್ಸಾರ್ದಾಗ ನನಗಂದ್ರೆ ಇವಾಗ ನನಗೆ ಒಮ್ಮೆಲೆ ದೊಡ್ಡವ್ರಂತರೂ ಯಾರು ಬರಲ್ಲ ಶೋಗ. ಸೊ ನಂದು ಇಂಟೆನ್ಷನ್ ಆಯ್ತಪ್ಪ ಅಂದ್ರೆ ಮೊದಲು ನಮ್ಮ ಸುತ್ತಮುತ್ತಲವ್ರ ಜೊತೆ ಮಾತಾಡೋಣ ನಾವು ಅಂಥೇಳಿ. ನನ್ನ ಗೋಳ್ಸಾರದ ಬಗ್ಗೆನೂ ವಿಡಿಯೋ ಮಾಡ್ಬೇಕಂತ ತಲೆಯಾಗ ಐತಿ. ಬಟ್ ಅಲ್ಲ ಮಾಡೋಣ. ನಂದೊಂದು ಏನು ಗೊತ್ತಾ, ಈಗ ನೀವು ತುಂಬ ಏನೋ ಮಾಡಿದವ್ರನ್ನೇ ಇಂಟ್ರ್ಯೂ ಮಾಡ್ಬೇಕು ಅನ್ನೋದು ಏನಿಲ್ಲ.
ಈಗ ನಮ್ಮದೆಲ್ಲ ಬಿಡು, ನಾವು ಟಿ ವಿಲಿ ಕಾಣಿಸ್ಕೊತೀವಿ ಇದು ಅಂದ ತಕ್ಷಣ ನಾವೇ ದೊಡ್ಡವರು ಅಂತಲ್ಲ. ನಮಗಿಂತಲೂ ಎಲೆ ಮರೆ ಕಾಯಿ ಥರ ಕೆಲವು ಪ್ರತಿಭೆಗಳಿರ್ತವೆ ಹಳ್ಳೀಲಿ. ಏನು ಈಗ ಶೋಭನೆ ಪದ ಹಾಡ್ತಿರ್ತಾರೆ, ತುಂಬ ಯಾವುದೋ ಒಂದು ತೊಟ್ಲಿಗೆ ಹಾಕೋ ಪದ ಹಾಡ್ತಿರ್ತಾರೆ, ಸಿಕ್ಕಾಪಟ್ಟೆ ಅವ್ರಿಗೆ ಏನೋ ಡೊಳ್ಳಿನ ಪದ ಹಾಡ್ತಿರ್ತಾರೆ. ನಮ್ಮೂರು ಹೈಸ್ಕೂಲ್ ಐತಲ್ಲ, ಅಲ್ಲಿ ಕನ್ನಡ ಹೇಳ್ತಾರೆ ಸರ್ ಒಬ್ರು, ರಾಮಚಂದ್ರ ಸರ್ ಅಂತ ಅದ್ರ. ನಮ್ಮ ಇದಕ್ಕೆ 1 ವರ್ಷ ನಾವು ಅವ್ರ ಕೈ ಕಲ್ತೀವಿ. ಸಾರಿ 1 ವರ್ಷ ಅಲ್ಲ, ಒಂದು 6 ತಿಂಗಳು ಅಷ್ಟ. ಹಾಫ್ ಸೆಮ್ ಮುಗಿತಿದ್ದಂಗೆ ಸರ್ ಎಲ್ಲ ಟ್ರಾನ್ಸ್ಫರ್ ಆದ್ರು, ಬೇರೆ ಸರ್ ಬಂದರು. ಅವ್ರಿಗೆ ಪಂಪ ಪ್ರಶಸ್ತಿ ಸಿಕ್ಕೈತೆ. ಅವ್ರು ಯಾವ ಲೆವೆಲಿಗೆ ಮಹಾಭಾರತನ ಎಲ್ಲ ಅರ್ಥ ಕೊಡೋದಾರಪ್ಪ ಅಂದ್ರೆ, ಇವೆಲ್ಲ ಏನು ಕವಿಗಳು ಎಲ್ಲ ಮಹಾಭಾರತ, ರಾಮಾಯಣ, ಸಂಸ್ಕೃತ ಎಲ್ಲ ಅವರು ಕ್ಲಾಸಿಗೆ ಬಂದಾಗ ಒಂದ್ಸಲನೂ ಬುಕ್ ಓಪನ್ ಮಾಡಿದ್ದು ನೋಡಿಲ್ಲ ಅವಳು. ಅಲ್ಲ ಹಂಗೆ ಇರುತ್ತೆ ಅಂದರೆ ಅದು ಆ ರೇಂಜಿಗೆ. ಸೊ ಅವ್ರ ಜೊತೆ ನಮ್ಮ ಪಾಡ್ಕಾಸ್ಟ್ ಮಾಡಬೇಕಂತ ಐತೆ ನಾನು. ಅಲ್ಲ ಮಾಡು ಅಂದರೆ ಅದನ್ನೇ ಹೇಳ್ತಿರೋದು ನಿನಗೆ. ಈಗ ನನಗೇನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದೆಲ್ಲ, ಈ ಥರ ಸಿಕ್ಕಾಪಟ್ಟೆ ಇದ್ದಾವೆ, ನೀನು ಅದನ್ನು ಮಾಡ್ಬೇಕಷ್ಟೇ. ನೀನು ಹೋಗ್ಬೇಕು. ನಮ್ಮೂರಲ್ಲೇ ಇದ್ದಾರೆ ಸಿಕ್ಕಾಪಟ್ಟೆ ಸಾಧಕರಿಗೇನು ಕಮ್ಮಿ ಇಲ್ಲ, ಎಲ್ಲ ಊರಲ್ಲೂ ಇರ್ತಾರೆ. ಗೋಳ್ಸರಲ್ಲೂ ಇದ್ದಾರೆ, ನಮ್ಮೂರಲ್ಲಿದ್ದಾರೆ. ಅವ್ರು ಹೊರಗೆ ಬರ್ಬೇಕಲ್ಲ. ನಮ್ಮ ಸುತ್ತಮುತ್ತ ಯಾರಿದ್ದಾರೆ? ಭಜನಿ ಮಾಡೋರಿದ್ದಾರೆ, ಡೊಳ್ಳಿನ ಪದ ಹಾಡೋರಿದ್ದಾರೆ, ಗೀಗಿ ಪದ ಹಾಡೋರಿದ್ದಾರೆ. ಅವರೆಲ್ಲ ಸಾಧಕರೇ ಅಲ್ವಾ? ರಂಗಭೂಮಿಲಿ ಕೆಲಸ ಮಾಡಿದವರಿದ್ದಾರೆ, ಇನ್ಯಾವುದೋ ಸಮಾಜ ಸುಧಾರಣೆ ಮಾಡುವಂಥ ಕೆಲಸ ಮಾಡಿದವರಿದ್ದಾರೆ, ಟೀಚರ್ಗಳಿದ್ದಾರೆ ಅಲ್ವಾ? ಸುಮಾರು ಜನ ಇದ್ದಾರೆ. ಬಟ್ ಏನಂದರೆ ಅದನ್ನು ನೀನು ಹುಡ್ಕಾಡ್ಕೊಂಡು ಹೋಗಬೇಕು. ದೊಡ್ಡವರು ಬೇಕು ಅಂದರೆ ಸಿಗಲ್ಲ. ದೊಡ್ಡವರು ಯಾವಾಗ ಸಿಗ್ತಾರೆ? ಅದು ಇಂಟೆನ್ಷನ್ ಒಂದು ಅದೇ ಅಣ್ಣ. ಇವಾಗ ಭಾಳಷ್ಟು ಜನ ಏನೋ ಸ್ಟಾರ್ಟ್ ಮಾಡ್ದಪ್ಪ ಅಂದ್ರೆ, ನನ್ನ ಶೋಗ ಅಥವಾ ನನ್ನ ಜೊತೆ ದರ್ಶನ್ ಸರ್ ಬರಬೇಕು, ದೊಡ್ಡವ್ರು ಅವ್ರು ಬರಬೇಕು, ವಿಜಯ್ ಪ್ರಕಾಶ್ ಸರ್ ಬರಬೇಕು ಅಂತ ಇರ್ತಾರೆ. ಸೊ ನಾನು ಅವ್ರು ಮಾಡಿರೋ ಇದ್ರ ಬಗ್ಗೆ ನನಗೆ, ಕೆಲಸದ ಬಗ್ಗೆ ಅವ್ರು ಮಾಡಿರೋ ಸಾಧನೆ ಬಗ್ಗೆ ನನಗೆ ಹೆಮ್ಮೆ ಐತಿ, ಇಲ್ಲ ಅಂತಲ್ಲ. ಹಂಗಂತ ಹೇಳ್ಬಿಟ್ಟು ಮಿಕ್ಕಿರೋರು ಯಾರು ಏನು ಮಾಡಿಲ್ಲ ಏನು. ಸೊ ಅವ್ರನ್ನೂ ತರಬೇಕಲ್ಲ ನನ್ನ ಮುಂದೆ, ಅವ್ರನ್ನೂ ಜೊತೆ ನಾನು ಮಾತಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಇಂಟೆನ್ಷನ್ ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿ ನಾನು. ಅಲ್ಲ ಈಗ ನೋಡು, ದೊಡ್ಡವ್ರು ಇಂಟ್ರ್ಯೂ ಎಲ್ಲರೂ ಮಾಡ್ತಾರೆ, ನಾನು ಅದನ್ನೇ ಹೇಳ್ತಿರೋದು. ಸಿಕ್ಕಾಪಟ್ಟೆ ಇದೆ ಈಗ. ಚಾನಲ್ಗಳಿಗೇನು ಬರ ಇಲ್ಲ, ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ಗಳು ಮತ್ತೊಂದೆಲ್ಲ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದಾರೆ. ನಾನೇನಂತೀನಿ ಅಂತಂದರೆ, ಈ ಹಳ್ಳಿ ಕಡೆ ಇರ್ತಾರೆ ಗೊತ್ತಾ, ಅವ್ರ ಇಂಟ್ರ್ಯೂಗಳನ್ನು ಮಾಡು. ಹಳ್ಳಿ ಹೋಗು, ಹೋಬಳಿ ಲೆವೆಲ್ಗೆ ಹೋಗು, ತಾಲೂಕಲ್ಲಿ ಹೋಗು, ಆಮೇಲೆ ಜಿಲ್ಲೆಗೆ ಬಾ. ಸಿಕ್ಕಾಪಟ್ಟೆ ಜನ ಸಿಗ್ತಾರೆ ನಿನಗಲ್ಲಿ ಇಂಟ್ರ್ಯೂ ಮಾಡೋಕ್ಕೆ. ಅವ್ರನ್ನೆಲ್ಲ ಒಂದು ರೌಂಡ್ ಮಾಡು. ಅವ್ರ ಅನುಭವಗಳು ತುಂಬ ಬೇರೆ ಲೆವೆಲ್ಗಿರುತ್ತೆ. ಇವ್ರದ್ದೆಲ್ಲ ನೋಡಿ ನೀನು ಎಲ್ಲ ಕಡೆಯಿಂದನೂ ಒಂದೇ ಥರ ಅಂದರೆ ಪಾಪ ಅವ್ರಿಗೆ ಏನು ಮಾಡೋದು, ಹೋಗಿ ಹೇಳೋ ಸರ್ ಹಂಗೆ ಹಿಂಗೆ ಅಂತ. ಅವರು ಪಾಪ ಎಷ್ಟೋ ಅಂತ ಇದು ಮಾಡ್ಬೇಕು ಬೇರೆಯವ್ರಿಗೆಲ್ಲ ಅಲ್ವಾ? ಅದಕ್ಕೆ ಇಷ್ಟು ಮಾತ್ರ ಹೇಳ್ಬೋದು ನಾನು. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಬಿಜಾಪುರ ಡಿಸ್ಟಿಕಲ್ಲಿದ್ದಾರೆ ಎಷ್ಟೋ ಜನ. ಕೇಳು 4 ಜನದ ಹತ್ರ, ಹಿಂಗೆ ಸುತ್ತಮುತ್ತ ಯಾರಿದ್ದಾರೆ ತುಂಬ ಇದು ಅಂತೇಳಿ ಸ್ವಲ್ಪ ಮಾತಾಡಿ ಆ ಕಡೆ ಈ ಕಡೆ ಕೇಳಕತ್ತೀನಿ. ಈಗ ನಮ್ಮೂರ ಕಡೆ ಏನು ಕಡಿಮೆ ಇಲ್ಲಪ್ಪ, ಯಾವ ಸೆಲಿಬ್ರಿಟಿಗೂ ಕಡಿಮೆ ಇಲ್ಲ. ಆಕಾಶ್ ಮನುಗುಳಿ ಕೇಳಿ ಅಲ್ವಾ? ಎಂಥ ಭಜನ ಪದ ಹೇಳ್ತಾರೆ ಅಲ್ವಾ? ಆಕಾಶ್ ಮನುಗುಳಿ ಅಂತವ್ರು ಇದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ಅವ್ರು ಟಿ ವಿಲಿ ಬರಲ್ಲ, ಈ ಥರ ಎಲ್ಲ ಇಲ್ಲ ಅನ್ನೋದು ಬಿಟ್ಟರೆ. ಆಮೇಲೆ ಪರೀಟ್ ಅವ್ರು ಕೇಳಿಯಲ್ಲ, ಹನುಮಂತ ಪರೀಟ್ ಅಂತ ಕೇಳಿಯ, ಕಲ್ಲು ಪರೀಟ್ ಅಂತ ಕೇಳಿಯ? ತುಂಬ ಹಳೆಯ ಕಲಾವಿದರು ಅವರು. ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಗುವಂಥವ್ರು ಕಲ್ಲು ಪರೀಟ್ ಅಂತ ಹೇಳೊಬ್ರು ಇದ್ದಾರೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಧಕ ಹೋಗಿಲ್ಲವ್ರು ಹೆಂಗಲ್ಲ, ನಮ್ಮ ಭಾಗಕ್ಕೆ ಹಂಗೆ ಅವರು. ನಾವು ಅವ್ರದ್ದು ನನ್ನ ಕೀಪ್ಯಾಡ್ ಮೊಬೈಲ್ ಇತ್ತು, ಜಸ್ಟು ಆಡಿಯೋ ಮಾತ್ರ ಬರ್ತಿತ್ತು ಅವಾಗ. ನೀನು ಇದು ಕೇಳಿರ್ಬೋದು, ಯಾವುದಪ್ಪ ಹಳೆಯ ಮೊಬೈಲ್, ಲೆನೋವೋ ಮೊಬೈಲು, ಲೆನೋವೋ ಕೇಳಿಯಲ್ಲ, ಹಳೆಯ ಮೊಬೈಲ್ ಇತ್ತು ಅವಾಗ. ಅವ್ರದ್ದೆಲ್ಲ ನಾಟಕಗಳು ಆ ಟೈಮಲ್ಲಿನೇ ನಾನು ಆಡಿಯೋ ಕೇಳಿನೇ ಅಷ್ಟು ನಗ್ತಿದ್ವಿ, ಎಂಜಾಯ್ ಮಾಡ್ತಿದ್ವಿ. ಹೊಲದಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಭಾಷೆನ ಅವ್ರು ಬೇರೆ ಲೆವೆಲ್ಗೆ ಇದು ಮಾಡ್ತಾಯಿದ್ರು. ಅಂಥವ್ರದ್ದೆಲ್ಲ ಮಾಡು, ನಿನಗೆ ಆರಾಮಾಗಿ ಅವರು ಮಾತಾಡಿಸ್ತೀವ್ರಿ ಕಾಕ ಅಂತಂದ್ರೆ ನೀವು ಬಾರಿ ತಮ್ಮ ಅಂತಲೇ ಕರೀತಾರೆ ಅವರು. ನಮ್ಮ ಕಡೆ ಅಂತೀರ ಅದೊಂಥರ ಬಾಂಡಿಂಗ್. ಈಗ ದೊಡ್ಡವ್ರದ್ದು ಏನಾಗುತ್ತೆ ಅಂತಂದರೆ ಅಂದರೆ ಅವ್ರ ಲೆವೆಲ್ ಹಂಗೆ ಇರುತ್ತೆ. ದೊಡ್ಡವ್ರು ಸಿಗಲ್ಲ ಅಂತೇಳಿ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಪ್ಲಸ್ ನಾವು ಈಗ ಒಂದು ಲೆವೆಲ್ಗೆ ತುಂಬ ದೊಡ್ಡ ಸೆಲಿಬ್ರಿಟಿ ಹತ್ರ ಹೋಗಿ ನೀನು ಅವ್ರನ್ನೊಂದು ಇಂಟರ್ವ್ಯೂ ಕೇಳಬೇಕು ಅಂದರೆ ನೀನು ಹಂಗೆ ಇರಬೇಕಲ್ಲ. ಯಾರೋ ಅಷ್ಟೇ ಈಗ ಸಡನ್ಲಿ ಬೆಳಿತೀವಂದ್ರೆ ಅಷ್ಟು ಈಸಿ ಯಾರು ನಿನಗೆ ಸಪೋರ್ಟ್ ಮಾಡಲ್ಲ. ನಮ್ಮ ಕಡೆಯವ್ರು ಮಾಡ್ತಾರೆ, ನಿಧಾನಕ್ಕೆ ಬೆಳೀತಿದೆ ಏನೋ ಮಾಡ್ತಿದೆ ಅಂದರೆ ಅಂಥವ್ರನ್ನೆಲ್ಲ ಇಂಟರ್ವ್ಯೂ ಮಾಡು. ಸೊ ನಾನು ಇವಾಗ ನಮ್ಮ ಕಡೆ ಪ್ರಕಾಶ್ ಆರ್ಕೆ ಅಂತ ಇದ್ದಾರೆ, ಮಲ್ಲು ಜಮಖಂಡಿ ಅವರಿದ್ದಾರೆ, ಶಿವಪುತ್ರ ಅವರಿದ್ದಾರೆ. ಈಗೀಗ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವ್ರದ್ದೆಲ್ಲ ಮಾಡು, ಅವ್ರದ್ದು ಅನುಭವಗಳನ್ನು ಕೇಳು, ಸಿಗ್ತಾರೆ. ಬ್ಯುಸಿ ಇರ್ತಾರೆ ಆದರೂ ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸಿಗ್ತಾರೆ ಅಲ್ವಾ? ಆ ಥರದ ಕೆಲಸಗಳಾಗಬೇಕು.
ನಮ್ಮೂರಲ್ಲಿ ಎಷ್ಟು ಜನ ಇಲ್ಲ ಕಲಾವಿದರು. ಪ್ರಶಾಂತ್ ಚೌಧರಿ ಸರ್ ಅಂತಿದ್ದಾರೆ, ಗೋಪಾಲ್ ಹೂಗಾರು, ಗೋಪಾಲ್ ಇಂಚಗೇರಿ, ಅಂದ್ರೆ ಅಂಥವ್ರದ್ದೆಲ್ಲ ಮಾಡು ಸದ್ಯಕ್ಕೆ. ದೊಡ್ಡವರು ಸಣ್ಣವರು ಅಂತಿರಲ್ಲ, ನೀನು ಏನು ಕಂಟೆಂಟ್ ಕೊಡ್ತೀಯ, ನೀನು ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತೀಯ ಅದ್ರ ಮೇಲೆ ನಿನ್ನ ಇದು ಡಿಪೆಂಡ್ ಆಗುತ್ತೆ. ನಿನ್ನ ಇದಕ್ಕೆ ದೊಡ್ಡವರೇ ಕೊಡಬೇಕು ಅಂತ ಇಲ್ಲ ಏನೂ ಅಂತ ಇಲ್ಲ ಅಲ್ವಾ. ಹಳ್ಳಿ ಲೆವೆಲಲ್ಲಿ ತುಂಬ ಫೇಮಸ್ ಇದ್ದಾನಂದ್ರೆ ಅವನೊಬ್ಬ ಸೆಲಿಬ್ರಿಟಿನೇ. ಹೌದು. ಅಣ್ಣವ್ರೊಂದು ಮಾತು ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು, ನಿನಗೆ ಒಂದು 10 ಜನ ಚಪ್ಪಾಳೆ ಹೊಡೆದೆ ಅಂದರೆ ನೀನೊಬ್ಬ ಸೆಲಿಬ್ರಿಟಿ ಲೆಕ್ಕಕ್ಕೇನೆ ಅಂತ. ಚಪ್ಪಾಳೆ ಯಾರು ಹೊಡೆಸ್ಕೋತಾರೋ ಅವರೆಲ್ಲ ಸೆಲಿಬ್ರಿಟಿ ಲೆಕ್ಕಕ್ಕೇನೆ. ನಮ್ಗೆ ಈಗ ನಾವು ಕೆಲವೊಬ್ಬರು ಹಳ್ಳಿ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಾರೆ, ಕೆಲವೊಬ್ಬರು ತಾಲೂಕು ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಾರೆ, ಇನ್ನು ಕೆಲವೊಬ್ರು ಇಡೀ ಜಿಲ್ಲೆಗೆ ಗೊತ್ತಿರ್ತಾರೆ. ಹಾಗೆ ಇಡೀ ರಾಜ್ಯಕ್ಕೆ ಗೊತ್ತಿರೋರು ಸುಮಾರು ಜನ ಇರ್ತಾರೆ. ಇನ್ನು ಅದನ್ನು ಮೀರಿ ಹೋಗಬೇಕು ಅಂತಂದರೆ ಬೇರೆ ಥರ ಕೆಲಸ ಮಾಡಬೇಕು ಅಲ್ವಾ. ಈಗ ನೀನು ನಿಂದೆ ಯಾವುದೋ ಒಂದು ಇದು ಮಾಡಿದ್ಯಪ್ಪ, ಏನೋ ಒಂದು ಮಾಡಲ್ ಮಾಡಿದ್ದೆ ನೀನು ಅಲ್ವಾ. ಹಾಂ, ಅದನ್ನೇ ಹೇಳಿದ್ದು ನನಗೆ. ಆ ಥರದ್ದು ಕೆಲಸಗಳು ಮಾಡು, ತಾನಾಗಿ ಸಪೋರ್ಟ್ ಮಾಡ್ತಾರೆ. ಸರಿ, ಓಕೆ ಬ್ರೋ. ಹೆಂಗೆ ಅನ್ನಿಸ್ತು ಓವರಾಲ್ ಪಾಡ್ಕಾಸ್ಟ್ ಇವಾಗ? ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಯಾವ ಥರ ಫೀಲ್ ಆಗತ್ತೈತಿ? ಫೀಲು ಅದೇ ನಂದು ಹಳೇದೆಲ್ಲ ಮತ್ತೆ ಒಂದು ಸಲ ನಾನು ನೆನಪು ಮಾಡಿಕೊಂಡೆ, ನನಗೂ ಖುಷಿ ಅನ್ನಿಸ್ತು. ನಮ್ಮ ಕೆಲವು ಒಳ್ಳೆಯ ವಿಚಾರಗಳು, ಆಮೇಲೆ ಕಷ್ಟನೇ ಇರಲಿ ಸುಖನೇ ಇರಲಿ, ಅದು ಬರೀ ಸುಖ ಅಷ್ಟೇ ನಾವು ಇದನ್ನು ಮಾಡ್ಬೋದು, ಖುಷಿಯಾಗಿ ಹಂಚ್ಕೊಬಾರ್ದು ಅದನ್ನು. ಕಷ್ಟ ನೆನಪು ಮಾಡಿಕೊಂಡಾಗ ಓಹ್ ನಾನು ಈಗ ಹಿಂಗಿದ್ದೀನಲ್ಲ, ಈಗ ಹಿಂಗಿರೋ ಕಾರಣ ಅದು ಅಂತೇಳಿ ನೆನಪಾಗುತ್ತೆ. ನಾನು ಅವಾಗ ಹಂಗೆ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಈಗ ಒಂದು ಇದಕ್ಕೆ ನಾನು ಹಿಂಗಿರೋದಲ್ವಾ. ನನ್ನ ಪ್ರಕಾರ ಸಾಧನೆ ಅಂದರೆ ಬೆಂಗಳೂರಲ್ಲಿ ಬದುಕ್ತಿದ್ದಾರಲ್ಲ ಎಲ್ಲರೂ, ಕಷ್ಟನೋ ಸುಖನೋ ಅದನ್ನೂ ಒಂಥರ ಸಾಧನೆನೇ. ನೀನು ಪ್ರಯತ್ನ ಮಾಡ್ತಿದ್ದೀವಿ, ನೀನು ಮುಂದೊಂದು ದಿನ ಹಂಗಾಗ್ತೀವಿ ಹಿಂಗಾಗ್ತೀವಿ, ಅದೇ ಸೆಕೆಂಡ್ರಿ, ಫ್ಯೂಚರ್ ಯಾರಿಗೂ ಗೊತ್ತಿಲ್ಲ. ನಾನು ಹೇಳ್ತಿದ್ದೀನಿ ಅಂತಂದರೆ, ಈಗ ಊರ ಕಡೆ ಬದುಕೋದೇ ಕಷ್ಟ ಇದೆ, ಬೆಂಗಳೂರಂಥ ಸಿಟಿಲಿ ನೀನು ಬದುಕ್ತೀಯ ಅಂತಂದ್ರೆ ಅದೊಂಥರ ಸಾಧನೆ. ನನ್ನ ಅನುಭವಕ್ಕೂ ಬಂದಿದ್ದು. ಹೌದಿಲ್ಲ, ಪ್ರತಿಯೊಂದು ಹೆವಿ ಕಾಸ್ಟ್ಲಿ ಅದು. ಪ್ಲಸ್ ಡೈಲಿ ನೀನು ಬೆಳಗ್ಗೆ ಎದ್ದ ತಕ್ಷಣವೇ ನಿನಗೆ ಬೇಕು ಅದಕ್ಕೆ ಸುಮಾರು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಜೀವನ. ಮೀಟ್ರ್ ಹೊಡ್ತಾ ಇರುತ್ತೆ, ಆಟೋದಲ್ಲಿ ಕೂತಿರ್ತೀವಲ್ಲ, ನಾನು ಅದನ್ನೇ ನೋಡ್ತಿರ್ತೀನಿ. ಆಟೋದಿಂದ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ನಾರ್ಮಲಾಗಿ ಒಂದು 2 ಕಿಲೋಮೀಟ್ರ್ವರೆಗೂ ಮೀಟ್ರ್ ಏನಿದು ಆಗೋಲ್ಲ, ಒಂದು 25-30 ರೂಪಾಯಿ ಒಳಗೆ ಓಡ್ತಿರ್ತದೆ. ನೆಕ್ಸ್ಟ್ ಒಂದು 100 ಮೀಟ್ರ್ ಹೊಡೆದ್ರೆ ಸಾಕು, 1 ರೂಪಾಯಿ 2 ರೂಪಾಯಿ ಆಗಿರ್ತದೆ. ತಲೆ ಕೆಟ್ಟೋಗ್ಬಿಡ್ತದೆ ಮೀಟ್ರ್ ನೋಡ್ತಾ ಕೂತ್ಕೊಂಡ್ಬಿಟ್ರೆ. ಹಾಗೆ ಬೆಂಗಳೂರು ಜೀವನ. ನಾನು ನಿನ್ನ ಬಗ್ಗೆ ನಿನ್ನ ಪಾಡ್ಕಾಸ್ಟಲ್ಲಿ ತಂದು ಕೂರಿಸ್ಕೊಂಡಿದ್ದೇನಲ್ಲ, ಹಂಗೆ ಬೇರೆ ಯಾರನ್ನಾದ್ರೂ ತಂದು ಕೂರಿಸ್ಕೊಳ್ಳಂಗಿದ್ರೆ ಯಾರನ್ನ ಸಜೆಸ್ಟ್ ಮಾಡ್ತೀನಿ ನೀನು? ನಾನು ಸಜೆಸ್ಟ್ ಮಾಡೋದಂದರೆ, ನೀನು ನಮ್ಮ ಭಾಗದ ಕಡೆ ಹೋಗ್ತೀಯ ಅಂತಂದರೆ ನಾನು ಹೇಳಿದ್ನಲ್ಲ ಈ ಥರದ ಕಲಾವಿದರುಗಳನ್ನು ಆಯ್ಕೆ ಮಾಡ್ಕೊ. ಈಗ ನನ್ನ ಫ್ರೆಂಡ್ ಲಿಸ್ಟಲ್ಲಿ ಕೊಡ್ಬೋದು ನಾನು, ಈಗ ನಮ್ಮ ಕಾಮಿಡಿ ಕಿಲಾಡಿ ಅವ್ರದ್ದು ಕೊಡ್ಬೋದು ನನ್ನ ಹೆಸರುಗಳು. ಬಟ್ ಏನು ಅಂದರೆ ಅವ್ರು ಆಲ್ರೆಡಿ ಕಾಮಿಡಿ ಕಿಲಾಡಿ ಎಲ್ಲ ಹೋದ್ಮೇಲೆ ಕೆಲವು ಚಾನಲ್ ಅವರು ಮಾಡಿರ್ತಾರೆ, ಇಂಟ್ರ್ಯೂ ಮಾಡಿರ್ತಾರೆ, ಬೇಕಿದ್ರೆ ಅವ್ರದ್ದು ಕೊಡ್ಬೋದು. ಅದೇ ಅಂದರೆ ಬಟ್ ಅದನ್ನು ಹೊರತುಪಡಿಸಿ ನಮ್ಮ ಕಡೆ ಇರ್ತಾರಲ್ವ ಅವ್ರದ್ದನ್ನು ಮಾಡಿ ಅದ. ಬಟ್ ಅದೇ ಯಾರನ್ನ ಹೆಸರು ಹೇಳ್ತೀಯ? ನಾನು ಹೆಸರು ಹೇಳಲ್ಲ, ನಾನು ನಿನ್ಗೆ ನಂಬರ್ ಬೇಕಾದ್ರೆ ಕೊಡ್ತೀನಿ, ಹಂಗೆಲ್ಲ ಹೇಳ್ಬಾರ್ದು ಹೆಸರು. ಕಟ್ ಮಾಡ್ಕೊತೀನಿ ಬೇಕಾದ್ರೆ. ನಂಬರ್ ಕೊಡ್ತೀನಿ ನಾನು. ನಿನ್ನ ನೆಕ್ಸ್ಟ್ ಯಾರಾದರೂ ಮಾಡ್ತಿದ್ರೆ ನಾನು ಒಂದು 2-3 ಜನದ ನಂಬರ್ ಕೊಡ್ತೀನಿ, ಅವ್ರದ್ದು ನೀವು ಮಾಡ್ಕೋಬೋದು. ಓಕೆನಾ? ಏನಂತ ಹೇಳ್ತೀರಿ ಕೊನೆಯದಾಗಿ? ಏನಂತ ಹೇಳ್ತೀರಿ ಒಂದು ವರ್ಡಲ್ಲಿ? ಕೊನೆಯದಾಗಿ ಒಂದು ಸೆಂಟೆನ್ಸಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡು, ಅದರಿಂದ ನಿನಗೂ ಹೆಲ್ಪ್ ಆಗಲಿ, ನಮಗೂ ಹೆಲ್ಪ್ ಆಗುತ್ತೆ. ಇದನ್ನು ಸುಮಾರು ಜನ ನೋಡ್ತಿರ್ತಾರೆ. ನಿಂಗಿಂದ ಜಾಸ್ತಿ ನನಗೆ ಹೆಲ್ಪ್ ಆಯಿತು ವೀಡಿಯೋದಿಂದ. ಅಂದರೆ ತುಂಬ ಜನ ಕಲಾವಿದರು ಸುಮ್ಮನೆ ಹಿಂಗೇನೋ, ಈಗ ರೀಲ್ಸ್ ಮಾಡೋರೇ ಆಗಿರ್ಬೋದು ಅಥವಾ ಸಿನಿಮಾದಲ್ಲಿ ಕೆಲಸ ಮಾಡೋರು, ಸೀರಿಯಲಲ್ಲೂ, ಅವ್ರು ಯಾರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ಅಂತಾರೆ, ಅಂದರೆ ಮಾತಾಡೋದು ಸುಲಭ ಅವ್ರಿವ್ರ ಬಗ್ಗೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾನು ಯಾರಿಗೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ರೀಲ್ಸ್ ಮಾಡಿ, ಈಗ ಅವ್ರದ್ದೊಂದು ಪ್ರತಿಭೆ ರೀಲ್ಸ್ ಮಾಡೋರ್ದು. ರೀಲ್ಸ್ ಮಾಡ್ತಾರೆ, ಗೊತ್ತಿಲ್ಲದೆ ಇರೋರಂಗೆ ನಾವು ಇನ್ನೂ ಇಲ್ಲೇ ಸೈಕಲ್ ಹೊಡಿತಿರ್ತೀವಿ, ಆಲ್ರೆಡಿ ಅವರು ಮತ್ತೊಂದು ಚಾನಲ್ಲು ಸೀರಿಯಲ್ಲು ಅಂತ ಅಂದ್ಕೊಂಡು ಹೋಗಿಬಿಟ್ಟಿರ್ತಾರೆ ಮುಂದೆ, ಅಥವಾ ಯಾವುದೋ ಒಂದು ಪ್ರಮೋಷನ್ ಮಾಡಿಕೊಂಡು ಅದು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗೋ ಈ ಥರದ್ದೇನೋ ಒಂದು ಲಾಂಚ್ ಇವೆಂಟ್ಗೋ ಅದು ಹೋಗಿಬಿಟ್ಟಿರ್ತಾರೆ ಅವರು.
ನಾವು ಅವ್ರ ಬಗ್ಗೆ ಮಾತಾಡ್ಕೊಂಡು ನಾನು ಥಿಯೇಟ್ರ್ ಮಾಡಿದ್ದೀನಿ, ನಾನು ಹಾಗೆ ಹಿಂಗೆ ಇವರೆಲ್ಲ ಹಿಂಗೆ ಹೋಗ್ತಿದ್ದಾರೆ ಅಂತ ಅನ್ಕೊಂಡು ಕೂತ್ಬಿಟ್ರೆ ನಾನು ಇಲ್ಲೇ ಕುಂದಿರ್ತೀನಿ. ಅದಕ್ಕೆ ಹೋಗಬಾರ್ದು. ಅವ್ರ ದಾರಿ ಅವ್ರಿಗೆ, ನಮ್ಮ ದಾರಿ ನಮಗೆ. ಯಾಕಂದರೆ ಈಗ ಪ್ಲಾಟ್ಫಾರ್ಮ್ ತುಂಬ ದೊಡ್ಡದಿದೆ ಸೋಷಿಯಲ್ ಮೀಡಿಯಾ ಅನ್ನೋದು. ಯಾರೇನು ಮುಂಚೆ ಥರ ಇಲ್ಲ. ಈಗ ನಾವು ಮನೇಲಿ ಕೂತ್ಕೊಂಡೇ ಏನು ಭೀ ಮಾಡ್ಬೋದು. ಬಟ್ ಅದಕ್ಕೆ ನಮ್ಮ ಮನಸ್ಸು ಒಪ್ಪಬೇಕಷ್ಟೆ. ಸೊ ಅಂದರೆ ನಮಗೆಲ್ಲ ಈ ರೀಲ್ಸ್ ಅಂದರೆ ನನಗೆ ಅಷ್ಟು ಇದು ಅನ್ಸಲ್ಲ. ನಾನು ಮಾಡ್ತಿರ್ತೀನಿ ಆವಾಗವಾಗ. ಅಷ್ಟೆಲ್ಲ ರೀಲ್ಸ್ ಮಾಡೋದು ನನಗೆ ಇಷ್ಟ ಇಲ್ಲ. ಸೊ ಅವ್ರವ್ರ ಲೈಫ್ ಅವ್ರವ್ರಿಗೆ ಇರ್ತೈತಿ. ಹಂಗೆ ತುಂಬ ಜನ ಕಲಾವಿದರು ಇರ್ತಾರೆ. ಸೊ ಅವ್ರು ಮಾಡಕತ್ತಾರ ಅಂತೇಳಿ ನೀವು ಮಾಡಿಬಿಡ್ರಿ ಅಂತೇಳಿ ಹೇಳಕತ್ತಿ. ಹೌದು ಹೌದು, ಅದನ್ನೇ ಇದು ಎಲ್ರಿಗೂ ಅನ್ವಯ ಆಗುತ್ತೆ. ಈಗ ಕೆಲವೊಬ್ರು ಅಂತಾರೆ ಒಳ್ಳೆ ಒಳ್ಳೆ ಕಲಾವಿದರು ಇದ್ದಾರೆ, ಹಂಗೆ ಹಿಂಗೆ ಇದ್ದಾರೆ. ನನಗೂ ಗೊತ್ತು, ಥಿಯೇಟ್ರ್ ಮುಗಿಸಿದವ್ರು ಸುಮಾರು ಜನ ಇದ್ದಾರೆ. ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ, ರೀಲ್ಸ್ ಮಾಡೋರು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ನಾನೇನು ಅದನ್ನೆಲ್ಲ ಒಪ್ಕೊಳಕ್ಕೆ ಹೋಗಲ್ಲ. ಅವ್ರವ್ರದ್ದು ಇದ್ರ ಮೇಲೆ ಯಾಕಂದ್ರೆ ಈಗ ಹಾಗೆ ಇದೆ ಪ್ರೆಸೆಂಟು. ಈಗ ನಮ್ಮನ್ನು ನಾವು ಬಿಂಬಿಸ್ಕೋಬೇಕು. ಇಲ್ಲ ಅಂತಂದರೆ ಯಾರೂ ನಿಮಗೆ ಕ್ಯಾರೇ ಅನ್ನಲ್ಲ. ಹಾಗೆ ಇದೆ ತಾನೇ. ಮುಂಚೆ ಎಲ್ಲ ಇತ್ತು, ಒಂದು 4-5 ವರ್ಷದಿಂದ ಇದು ಯಾವುದೂ ಬಂದಿರಲಿಲ್ಲ. ಆವಾಗ ಜೆನ್ಯೂನ್ ಆಗಿತ್ತು. ಒಂದು ಫೋಟೋ ಕೊಡ್ತಿದ್ವಿ, ಹೋಗಿ ಆಡಿಷನ್ ಕೊಡ್ತಿದ್ವಿ, ಅದೆಲ್ಲ ಆಗ್ತಿತ್ತು. ಇವಾಗೆಲ್ಲ ಹಾಗಿಲ್ಲ. ಇವಾಗೆಲ್ಲ ನೋಡೋದೆ ಅಷ್ಟೇ. ನಿನಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ನಿನಗೆ ಒಂದು 500-500K ಇದ್ದಾರಾ, 1 ಮಿಲಿಯನ್ ಇದ್ದಾರಾ? ಅಲ್ಲ, ನಾ ಏನಂತೀನಿ, ಈಗ ಫಾಲೋವರ್ಸ್ ನೋಡಕತ್ತೀರಪ್ಪ ಅಂದ್ರೆ ನಾ ಹೇಳ್ದಲ್ಲ, ರಾಮಚಂದ್ರ ಸರ್ ಅವ್ರಿಗೆ ಪಂಪ್ ಪ್ರಶಸ್ತಿ ಸಿಕ್ಕೈತಿ. ಅವ್ರಿಗಿರೋ ನಾಲೆಜ್ ನಾನಂತರೂ ಕನ್ನಡ ಅಷ್ಟು ಅವ್ರು ಹೇಳೋದು, ಅವ್ರು ಪಾಠ ಮಾಡೋದು ನಾನು ಯಾರಿಗೂ ನೋಡಿಲ್ಲ. ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟೇ ಇಲ್ಲ. ಹಂಗಾದ್ರೆ ಏನು ಅನ್ಕೊಳ್ಳೋದು, ಅವ್ರಿಗೆ ಫಾಲೋವರ್ಸೇ ನೋಡ್ತೀನಪ್ಪ ಅಂತ ಅನ್ನೋರಿಗೆ ಹೇಳಕತ್ತೀನಿ. ಇದು ಅಲ್ಲ, ಅದನ್ನೇ ಹೇಳಿದೆ ನಿನ್ಗೆ ಆವಾಗಲೂ ಒಂದು ಮಾತು. ಇದೆಲ್ಲ ಬಂದಮೇಲೆ ಕೆಲವು ನಿಜವಾದ ಪ್ರತಿಭೆಗಳಿಗೂ ಎಲೆ ಮರೆಕಾಯಿ ಅಂತೆ ಇದ್ದಾರೆ ಅಲ್ವಾ. ಅವ್ರು ಕೆಲಸ ಮಾಡಿ ಬೂದಿ ಮುಚ್ಚಿದ ಕೆಂಡ ಥರ ಇದ್ದಾರೆ ಅವ್ರು ಆರಾಮಾಗಿ. ಅಂದರೆ ಅವ್ರು ಯಾರೂ ಬಂದು ನಾನು ಇಂಟ್ರ್ಯೂ ಮಾಡಲಿ ಅಂತ ಯಾವತ್ತೂ ಅವ್ರು ಬಯಸಲ್ಲ. ಆ್ಯಂಡ್ ಇನ್ನೊಂದಣ, ಬೆಳಗೇರಿ ಮೇಡಮ್ರಿಗೆ ನಾನು ಎಷ್ಟು ಸರ್ತಿ ಕೇಳಿದ್ದೀನಪ್ಪ ಅಂದರೆ, ಫಸ್ಟ್ ವಿಡಿಯೋ ಅವ್ರದಿಂದ ಸ್ಟಾರ್ಟ್ ಮಾಡ್ಬೇಕಂತಿತ್ತು. ಅವರು ಕೂಡ ಬೇಡ 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 ಅಂದ್ರೆ ನಾನು ಹೇಳಕ್ಕೆ ಬರತ್ತೀನಪ್ಪ ಅಂದರೆ, ಅವರೆಲ್ಲ ಅವ್ರು ಮಾಡಿದಾರಲ್ಲ, ಅವ್ರೇನು ಸಾಧನೆ ಮಾಡಿದಾರಲ್ಲ, ಅದ್ರ ಬಗ್ಗೆ ಹೇಳ್ಕೊಳಕ್ಕೂ ಅವ್ರು ಹಿಂಜರಿಯಾಗತ್ತಾರ. ಅಂದ್ರೆ ಭಯ ಅಂತಲ್ಲ, ಕೆಲವೊಬ್ರು ಈಗ ನೋಡು, ಕೆಲವೊಬ್ರು ಈಗ ಯಾರು ಪ್ರಮೋಟ್ ಮಾಡಲ್ಲ, ನಮ್ಗೆ ನಾವೇ ಪ್ರಮೋಟ್ ಮಾಡಬೇಕು. ಈಗ ಪ್ರೆಸೆಂಟ್ ಸಿಚುವೇಶನ್ ಹಂಗಿದೆ, ಜಗತ್ತು ಹಂಗಿದೆ. ಈಗ ಇಲ್ಲ ನಾನು ಇಷ್ಟೆಲ್ಲ ಕೆಲಸ ಮಾಡೀನಿ, ಯಾರಾದರೂ ಬಂದು ಹಿಂಗೆ ಮಾಡಲಿ, ಯಾರೂ ಬರಲ್ಲ, ಏನೂ ಮಾಡಲ್ಲ. ಅಲ್ಲ, ನಾವು ಬರ್ರಿ ಮೇಡಮ್ ರೀ ವಿಡಿಯೋ ಮೇಡಮ್, ನನಗೆ ಬೇಡಪ್ಪ, ನಾನು ಇಲ್ಲ ಆರಾಮಾಗಿದ್ದೀನಿ, ನನಗೆ ಪ್ರಮೋಷನ್ ಬೇಡ, ಅದೇನು ಬೇಕಾಗಿಲ್ಲ ನನಗೆ, ಏನು ಮಾಡಲಿ. ಹೌದು, ಕೆಲವೊಬ್ರು ಹಂಗೆ ಇರ್ತಾರೆ. ಅಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇದರಲ್ಲಿ ಬಿಂಬಿಸ್ಕೊಳಕ್ಕೆ ರೆಡಿ ಇರಲ್ಲ ಅವರು. ಇವನ್ ನ್ಯೂಸ್ ಪೇಪರ್ದಾಗ ಹಿಂಗೆಲ್ಲ ಬರ್ತಿರ್ತೈತಲ್ಲ, ಯಾಕೆ ಹಾಕ್ತಾರೋ ಲೈಕ್ ಆ ಥರ ಫೀಲ್ ಆಗ್ತೈತೆ ಅವ್ರಿಗೆ. ಇಲ್ಲ, ಇರ್ತಾರೆ ಕೆಲವೊಬ್ರು ಆ ಥರ ಇರ್ತಾರೆ. ಅದೇ ನೀನು ಆ ಥರ ಸಿಕ್ಕಾಗ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕನ್ವೆ ಮಾಡಿ ಅವ್ರ ಬಗ್ಗೆ ಆದಷ್ಟು. ಇನ್ನು ಕೆಲವೊಬ್ರು ಏನಂತಾರೆ ಗೊತ್ತಾ, ನನ್ನ ಸಾಧನೆ ನಾನು ಮಾಡಿದ್ದು ನನ್ನ ಮನ್ಸಿಗೆ ಗೊತ್ತದು, ಅದು ಬೇರೆ ಕಡೆ ಗೊತ್ತಾಗಲಿ ಇದು ಮಾಡ್ಬೇಕು ಅಂತ ಏನು ಬೇಕಾಗಿಲ್ಲ ನನಗೆ. ಗೊತ್ತಾಗದೇ ಇದ್ರೆ ಗೊತ್ತಾದ್ರೆ ನನಗೆ ನಾನು ಅಂತೀನಿ ಗೊತ್ತೇನಾ, ಇವಾಗ ನಿನ್ಗೆ ಇಷ್ಟಪಡೋರು ಒಂದಿಷ್ಟು ಜನ ಇರ್ತಾರೆ. ಸೊ ನನ್ನ ಫ್ರೆಂಡ್ ಸರ್ಕಲ್ದಾಗ ಒಂದು 10 ಜನ ಅದಾರ ಅಂತ ಅನ್ಕೋ. ಅದರಾಗ ಹೈಸ್ಕೂಲ್ದಾಗ ಕಲ್ತವ್ರು 10 ಜನ ಅದಾರ ಅಂತ ಅನ್ಕೋ. ನಿನ್ಗೆ ಯಾವ್ರು ಭಾರಿ ಇಷ್ಟ ಮೇಡಮ್ರು ಅಂತಂದ್ರೆ ಬಡಗೇರಿ ಮೇಡಮ್ ಅಂತಾರೆ. ಯಾಕಪ್ಪ ಅಂದ್ರೆ ಅವ್ರು ಹೇಳೋ ಪಾಠ ಆಗಿರ್ಬೋದು, ಯಾವಾಗ ಬೈತಾರೆ, ಇದು ಮಾಡ್ತಾರೆ ಅಂತೇಳಿ. ಆ 10 ಜನದಾಗ 9 ಜನ ಹೇಳ್ಯಾರಪ್ಪ ಅಂದ್ರೆ ಅದ್ರಾಗ 5 ಜನ ನಿಮ್ಮಿಂದ ಏನೊಂದು ಕಲ್ತ್ಕೋಬೋದಾ ಹೊಸದಾಗಿ. ಹೌದು. ಸೊ ಅದ್ರ ಸಲುವಾಗಿ ನಾ ಬರ್ರಿ ಅಂತೀನಿ ನಾನು. ಇಲ್ಲ ಅಂದರೆ ಕೆಲವೊಬ್ಬರಿಗೆ ತೀರಾ ಇದನ್ನು ಮಾಡಬಾರ್ದು, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಕೆಲವೊಬ್ಬರಿಗೆ. ಇದೆಲ್ಲ ಅಂದರೆ ಅವ್ರಿಗೆ ತುಂಬ ಪ್ರೆಷರ್ ಹಾಕಿದ್ದೀನಿ, ಇದೆಲ್ಲ ಬಯಸಲ್ಲ ಅವರು. ಹೀಗಾಗಿ ಅವ್ರನ್ನ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಾರ್ದು. ನಿನ್ನ ಫ್ರೆಂಡ್ಸು ಯಾರ್ಯಾರು ಎಲ್ಲೆಲ್ಲಿ ಹೆಂಗೆ ಅದಾರ ಅಂದ್ರೆ, ಡಿಗ್ರಿಯವ್ರಾಗಿರ್ಬೋದು, ಸೆಕೆಂಡ್ ಪಿ ಆಗಿರ್ಬೋದು, ಓವರಾಲ್ ಆಗಿ ಯಾರ್ಯಾರು ಎಲ್ಲೆಲ್ಲಿ ಅದಾರ, ಹೆಂಗದಾರ, ಏನು ಕತೆ, ಅವ್ರ ಜೊತೆ ನಿಂದು ಹೆಂಗೈತಿ, ನಿನ್ನ ಫಿಲ್ಮ್ ಇಂಡಸ್ಟ್ರಿದಾಗ ಕೆಲಸ ಮಾಡ್ತಿ, ಹೀರೋ ಆಗತಿ ಅಂತ ಹೇಳ್ಬಿಟ್ಟು ನಿನಗೆ ಬೇರೆ ಥರ ನೋಡ್ತಾರೋ, ಅಥವಾ ನೀ ಅವ್ರ PSI PC ಸಮಥಿಂಗ್ ಅಂದ್ರೆ ಹಂಗೆ ಏನಾದ್ರು ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಾಗದಾರ ಅಂತೇಳಿ ನೀನು ನೋಡ್ತೇವೆ, ದೊಡ್ಡವ್ರ ಥರ ನೋಡ್ತೇವೆ, ಅಥವಾ ಮೊದಲು ಹೆಂಗಿತ್ತು ಹಂಗೆ ಐತೆ ಬಾಂಡು ಇವಾಗ? ಇಲ್ಲ, ನನ್ನ ಫ್ರೆಂಡ್ಶಿಪ್ಪು ಅಂತ ಬಂದರೆ ನಾನು ಆ ಥರ ಆ ಥರ ಫ್ರೆಂಡ್ಸ್ಗಳನ್ನು ಯಾರನ್ನೂ ಇಟ್ಕೊಂಡಿಲ್ಲ. ಅಂದರೆ ಈಗ ನನ್ನ ಫ್ರೆಂಡ್ಸು ಸುಮಾರು ಜನ PSIಗಳಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಅಂದರೆ ಬೇರೆ ಬೇರೆ ಎಲ್ಲ ಇಲಾಖೆಗಳು ಇದ್ದಾರೆ. ನನಗೆ ಜಾಸ್ತಿ ಫ್ರೆಂಡ್ಸ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ನನ್ನ ಫ್ರೆಂಡ್ಸ್ ಇದ್ದಾರೆ. ಇವನ್ ಯಾಕೆ ಅಂದರೆ ನನ್ನ ಪ್ರೈಮರಿಯಿಂದ ಕಲ್ತವ್ರು ಇದ್ದಾರೆ, ಹೈಸ್ಕೂಲಿಂದ ಕಲ್ತವ್ರು ಇದ್ದಾರೆ, PUC ಡಿಗ್ರಿವರೆಗೂ ಫ್ರೆಂಡ್ಸು ಸಿಕ್ಕಾಪಟ್ಟೆ ಇದ್ದಾರೆ. ಮತ್ತು ಇನ್ನೊಂದು ನಮ್ಮ ಬಿಜಾಪುರ ತುಂಬ ಫೇಮಸ್ ಅಂದರೆ PC
ಯಾರು ನಮ್ಮ ಬಿಜಾಪುರವ್ರನ್ನ ಕೇಳಿ ನೀನು, ಅಲ್ಲೋ ಪಿ ಸಿ ಏನು ಮಾಡ್ತಿ ಪಿ ಎಸ್ ಐಗೆ, ಇಲ್ಲ ಪಿ ಎಸ್ ಐಗೆ ಎಸ್ ಐ ಏನಿಲ್ಲ ಆದರೆ ಪಿ ಸಿನೇ ಅಂತಾರೆ ಅವರು. ಪಿ ಸಿಗೆ ಸಿಕ್ಕಾಬಿಟ್ಟೆ ಫೇಮಸ್ಸು. ಹಿಂಗಾಗಿ ಎಲ್ಲ ಕಡೆನೂ ಇದ್ದಾರೆ. ಹಂಗಂತೇಳಿ ಪಿ ಎಸ್ ಐ ಆಗಿಲ್ಲ ಅಂತಲ್ಲ, ಸುಮಾರು ಜನ ಪಿ ಎಸ್ ಐಗಳಿದ್ದಾರೆ, ಈಗ ಇನ್ಸ್ಪೆಕ್ಟರ್ ಆಗಿದ್ದಾರೆ ಎಷ್ಟೋ ಜನ ಇದ್ದಾರೆ. ನಾನು ಆ ಥರದ್ದು ಫ್ರೆಂಡ್ಸ್ಗಳನ್ನು ಯಾವತ್ತೂ ಇಟ್ಕೊಂಡಿಲ್ಲ. ಅಂದರೆ ನಾನು ಇನ್ಸ್ಪೆಕ್ಟರ್ ಇದ್ದೀನಿ, ಇವನು ಬೇರೆ ಥರ ಟ್ರೀಟ್ ಮಾಡಬೇಕು ಆ ಥರ ಯಾವುದೂ ಇಲ್ಲ. ಅವರು ಇದ್ದರೆ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು. ಬಟ್ ನನಗೆ ನಾವೇನು ಪಿ ಯು ಸಿ ನಾನು ಕಾಲೇಜ್ ದಿನಗಳೆಲ್ಲ ಏನಿದ್ರಲ್ಲ ಅದೇ ಕ್ಲೋಸ್ ಆಗಿ ಈಗಲೂ ಇದ್ದಾರೆ. ನಾನು ಅಷ್ಟೇ. ಅವ್ರನ್ನ ಈಗ ಸ್ಟೇಷನ್ನು ಬಟ್ಟೆ ಹಾಕಿದ್ಮೇಲೆ ಅದು ಬೇರೆ ಒಂದು ರೆಸ್ಪೆಕ್ಟ್ ಇರುತ್ತೆ ಪ್ರತಿಯೊಬ್ಬರಿಗೂ. ಈಗ ನಮಗೆ ಹೊನ್ಕಟ್ಟಿ ಸರ್ ಅಂತ ಒಬ್ರು ಇದ್ದರು. ಹೊನ್ಕಟ್ಟಿ ನಾನು ಕೇಳಿದ್ರು, ಬಿಜಾಪುರದವರಲ್ಲ? ಹೌದೌದು. ಅವರು ಇದು ತಡವಲ್ಗದವ್ರೇನೋ, ಅವರು ನಾಗಠಾಣ ವಿಜಯಪುರದವ್ರು, ನಾವು ಇಂಡಿ ತಾಲೂಕ್ದವರು ಆಯಿತಾ. ಹೊನ್ಕಟ್ಟಿ ಸರು ನಾವು ಸ್ಪೋರ್ಟ್ಸ್ ಮಾಡ್ಬೇಕಾದ್ರೆ ಅವರು ಬಿಜಾಪುರಲ್ಲಿ ಇದ್ದರು. ಈಗ ಆಮೇಲೆ ಬೀದರ್ಗೆ ಹೋದರು, ಸರ್ಕಲ್ ಇನ್ಸ್ಪೆಕ್ಟರ್ ಅದರಲ್ಲಿ ಬೀದರ್ಗೆ. ಬೀದರ್ಗೆ ಹೋದಾಗ ನಾವು ಅವ್ರ ಮನೆ ಎಲ್ಲ ಖಾಲಿ ಮಾಡ್ಬೇಕಾಗಿತ್ತಲ್ಲ, ಆವಾಗ ನಾವು ಹೋಗಿದ್ವಿ. ನಾನು ನನ್ನ ಫ್ರೆಂಡ್ ಇನ್ನೊಬ್ಬನಿದ್ದಾನೆ ಸ್ಪೋರ್ಟ್ಸಲ್ಲಿ, ಶಿವಣಿಗೆ ಅಂಥೇಳಿ, ನಾವು ಶಿವಣಿಗೆ ಅಂತಲೇ ಕರಿತೀವಿ, ಸಂತೋಷ್ ಶಿವಣಿಗೆ. ಅವನು ಒಳ್ಳೆ ರನ್ನರು. ಅವರು ನಾವೆಲ್ಲ ಹೋಗಿ ಬೀದರಲ್ಲಿ ಮನೆ ಶಿಫ್ಟ್ ಮಾಡಿ ಬಂದಿದ್ವಿ. ಅದಾದಮೇಲೆ ನಾನು ಈ ಕಡೆ ನೀನಾಸಮ್ ಈ ಕಡೆ ಹೋದ್ಮೇಲೆ ಸ್ವಲ್ಪ ಕಾಂಟ್ಯಾಕ್ಟು ಇರಲಿಲ್ಲ. ಈಗಲೂ ನಂಬರ್ ಇದೆ ನನಗೆ ಹೊನ್ಕಟ್ಟಿ ಸರ್ ನನ್ನ ಹತ್ರ. ನಾನು ಲಾಸ್ಟು ಡಾಲಾರ್ದು ನಮ್ಮದೊಂದು ಪ್ರೀಮಿಯರ್ ಶೋ ಮಾಡಿದ್ವಿ ಬೆಳಗಾಮಲ್ಲಿ. ಅಲ್ಲಿ ಹೋದಾಗ ಅವರಿಗೆ ನಾನು ತಿಳಿಸಿದ್ದೆ, ಹಿಂಗೆ ಸರ್ ನನ್ನ ಗಂಗಾಧರ್ ಹಿಂಗೆ ಅಂಥೇಳಿ. ಫೋನ್ ಮಾಡಿ ಕರೆದಾಗ ಅವ್ರು ಥಿಯೇಟ್ರಿಗೆ ಬಂದು ಸ್ವಲ್ಪ ಹೊತ್ತು ಅವರು ಬಿಜಿ ಸ್ಕೆಡ್ಯೂಲಲ್ಲಿ ಬಂದು ಸಿನಿಮಾ ನೋಡ್ಕೊಂಡು ಹೋಗಿದ್ರು. ಒಂದು ಅರ್ಧ ಗಂಟೆನೋ 1 ಗಂಟೆನೋ ಇದ್ದು ಮಾತಾಡಿಸ್ಕೊಂಡು. ಈಗಲೂ ಅವರು ಮೊನ್ನೆ ಮತ್ತೆ ಒಂದು ಸಿನಿಮಾ ಶೂಟಿಂಗ್ ಹೋದಾಗ ಅವರು ಏನೋ ಎಲೆಕ್ಷನ್ ಡ್ಯೂಟೀಸ್ ಎಲ್ಲ ಬೇರೆ ಕಡೆ ಹೋಗ್ಯಾರ ಅಂತ ಹೇಳಿದ್ರು. ಸೊ ಹಂಗೆ ಈಗ ಅವರು ಅಷ್ಟು ದೊಡ್ಡ ಆಫೀಸರ್ ಇದ್ದಾರೆ. ಅವರು ನಮ್ಗೆ ಹೆಂಗೆ ಅಂದರೆ ಡ್ರೆಸ್ ಬಿತ್ತು ಅಂದರೆ ತುಂಬ ಸ್ಟ್ರಿಕ್ಟು. ಯಾಕೋ ಮಗನ ಅನ್ನೋರು. ಡ್ರೆಸ್ ಕಳೆದ್ರು ಅಂದರೆ ನಮಗೆ ಅವರು ತಮ್ಮನೋ ಅಥವಾ ಫ್ರೆಂಡು ಈ ಥರ ಟ್ರೀಟ್ ಮಾಡೋರು. ನಮ್ಗೆ ಹಾಗಾಗಿ ಫಸ್ಟಿಗೆಲ್ಲ ಪೊಲೀಸು ಅಂದರೆ ಭಯ ಇರ್ತಿತ್ತು, ಹಂಗೆಲ್ಲ ಇರ್ತಿತ್ತು. ಇವಾಗ ನನಗೆ ಭಯ ಇಲ್ಲ, ಅವ್ರ ಮೇಲೆ ಒಂದು ಗೌರವ ಇದೆ. ಅಂದರೆ ಬೇರೆ ಥರದೊಂದು ಕಾಳಜಿ ಇದೆ. ಯಾಕಂದ್ರೆ ಫ್ರೆಂಡು ಹಾಗೆ ಮಾತಾಡಿಸ್ತಾರೆ, ನಮಗೆ ಟ್ರೀಟ್ ಮಾಡ್ತಾರೆ. ಅವ್ರದ್ದು ಹೆಂಗೆ ಅಂದರೆ ಸ್ಟೇಷನ್ ಗೇಟಿಂದ ಈಚೆಗೆ ಒಂದು ಟ್ರೀಟ್ಮೆಂಟು, ಸ್ಟೇಷನ್ ಒಳಗಡೆ ಒಂದು ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ. ಸೊ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ನನಗೆ ಹಿಂಗಾಗಿ ಏನು ಭಯ ಇಲ್ಲ. ಆ್ಯಸ್ ಎ ಫ್ರೆಂಡಾಗಿ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಆಮೇಲೆ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಯಾರೂ ಇಲ್ಲ. ಅಂದರೆ ಇವರು ನನಗೆ ಯಾರೋ ಫ್ರೆಂಡ್ ಕೇಳಿದ್ರು ಹಾಗೆ, ಬೆಸ್ಟ್ ಫ್ರೆಂಡ್ ಅಂದರೆ ಯಾರು, ನನಗೆ ಎಷ್ಟನೇ ಸ್ಥಾನದಲ್ಲಿ ಕೊಡ್ತೀಯ ನೀನು ಸ್ಥಾನ ಕೊಡೋದಾದರೆ, ಹಾಗೆಲ್ಲ ಏನಿಲ್ಲ. ಈಗ ಒಂದು 10 ಬೆರಳು ಇರ್ತಾವಲ್ಲಪ್ಪ, 10 ಬೆರಳು ಅಂದ್ರೆ ಪ್ರತಿಯೊಂದು ಬೆರಳಿಗೂ ಒಂದೊಂದು ವಿಶೇಷತೆ ಇರುತ್ತೆ. ಅದು ನನ್ನ ಮನಸ್ಸಿಗೆ ಗೊತ್ತಿರಬೇಕು. ನಾನು ಹೆಬ್ಬೆರಳಲ್ಲಿ ಯಾವ ಫ್ರೆಂಡ್ಗೆ ಈ ಜಾಗ ಕೊಡ್ತೀನಿ, ಅಥವಾ ಇದು ಉಂಗುರದ ಬೆರಳಿದೆ ಇದಕ್ಕೆ ಯಾವ ಸ್ಥಾನ ಕೊಡ್ತೀನಿ, ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅದು ನನ್ನ ಮನಸ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಸೊ ಹಂಗಾಗಿ ನನಗೆ ಎಲ್ಲರೂ ಬೆಸ್ಟ್ ಫ್ರೆಂಡೇ, ಎಲ್ಲರೂ ಕ್ಲೋಸ್ ಫ್ರೆಂಡೇ. ನಾನು ಎಲ್ಲರೂ ಅದೇ ಥರ ಕಾಣ್ತೀನಿ. ಆಮೇಲೆ ನಾನು ಎಲ್ಲರ ಜೊತೆನೂ ಅಷ್ಟೇ ಚೆನ್ನಾಗಿರ್ತೀನಿ. ಅವರು ಕೂಡ ನನಗೆ ಹಾಗೆ ಇದ್ದಾರೆ. ನಾನು ಯಾರ ಫ್ರೆಂಡ್ಶಿಪ್ನೂ ಕೆಡಿಸ್ಕೊಂಡಿಲ್ಲ ಇದುವರೆಗೂ. ನನಗೆ ಹಾಗೇನಾದರೂ ಗಮನಕ್ಕೆ ಬಂತು ಅಂದರೆ ನಾನು ಅವರಿಂದ ಆದಷ್ಟು ದೂರ ಇರೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯಾರನ್ನೂ ಜಾಸ್ತಿ ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಇದು ಮಾಡೋಕ್ಕಿಂತ ಮುಂಚೆ ಜಗಳ ಅಂತೂ ಮಾಡ್ಕೊಳ್ಳಲ್ಲ. ನಾನೇ ಗೊತ್ತಿಲ್ಲದೆ ಇರೋಂಗೆ ನಾನೇ ದೂರ ಹೋಗ್ಬಿಡ್ತೀನಿ ಅವರಿಂದ. ದೂರ ಹೋಗ್ತಾ ಅವ್ರಿಗೆ ಅರ್ಥ ಆಗುತ್ತೆ. ಹಾಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಪೊಲೀಸರು ಅದಾರ ಅಂತಂದೆಲ್ಲ. ನಾನು ಲಾಸ್ಟ್ ಟೈಮ್ ಇಲ್ಲೇ ಮನೆ ಬಂದಾಗಾರ ಒಂದಿಷ್ಟು ಪೊಲೀಸ್ ಅಣ್ಣಗಳು ಬಂದಿದ್ರು. PSI ಅಣ್ಣ, ದುಂಡು ಅಣ್ಣ, ಮತ್ತು ಇನ್ನೊಬ್ರು ಯಾರು ಬಂದಿದ್ರು. ಅವಾಗ ಸುಮಾರು ಜನ ಬಂದಿದ್ರು. ಮಂಜು ಬಂದಿದ್ರು, 5 ಜನ ಬಂದಿದ್ರು ಟೋಟಲ್. ರಾಕೇಶ್ ಇದ್ದ. ಸೊ ಅವರು ಯಾರು ಐ ಥಿಂಕ್ ದುಂಡ್ರಣ ಅನ್ಕೋತೀನಿ. ದುಂಡ್ರಣ ಏನೋ ಒಂದು ಎಕ್ಸ್ಪ್ಲೇನ್ ಮಾಡಕತ್ತಿದ್ರು ಅವ್ರು. ಲೈಕ್ ಅವ್ರು ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ಕೇಸ್ ಆಗಿತ್ತಂತೆ. ಸೊ ಹಂಗೆ ನಿನ್ನ ಫ್ರೆಂಡ್ ಸರ್ಕಲ್ದಾಗ ನಿನ್ಗೆ ಹೇಳಿರ್ತಾರಲ್ಲ, ಅಂದ್ರೆ ಹಿಂಗೆ ಫ್ರೆಂಡ್ಸ್ ಅಷ್ಟು ಜನ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಏನೊಂದು ಕೇಸ್ ಹೇಳಿರ್ತಾರೆ. ನನಗೆ ಅವ್ರು ದುಂಡು ಹೇಳಿದ್ದು ಒಂಥರ ವಿಚಿತ್ರ ಅನ್ಸ್ಬಿಡ್ತು. ಹೆಂಗೋ ಅದೊಂದು ಬೇರೆ ಸ್ಟೋರಿ. ಸೊ ನಿನಗೆ ಹಂಗೆ ಯಾವ್ದು ಹೇಳ್ಯಾರ, ನಿನಗೆ ಅದು ಹೇಳ್ಬೇಕು ಅನಿಸ್ತೈತೆ? ನಂಗೆ ಯಾವ್ದಾದ್ರು ಸ್ಟೋರಿ ಐತೇನು? ಸ್ಟೋರಿ ಹಾಗೆ ಸಿಕ್ಕಾಬಿಟ್ಟು ಇದ್ದಾವೆ. ಅಂದರೆ ಆ ಥರದ್ದು ಹೇಳ್ಕೊಂಡಿರೋ ಸುಮಾರು ಇದ್ದಾವೆ. ಅಂದರೆ ಅವ್ರ ಪ್ರಾಬ್ಲಮ್ಸ್ ಲೈಕ್ ಹಂಗಲ್ಲ, ಅಂದರೆ ಗೊತ್ತಾಯ್ತು ನನಗೆ. ಕೇಸ್ ರಿಲೇಟೆಡ್ ಅಂತಂದರೆ ಈಗ ಅವ್ರದ್ದೊಂದು ಹೇಳಿಬಿಡ್ತೀನಿ. ಹೇಳಿದ್ದಾರೆ ಸುಮಾರು. ಅಂದರೆ ಎಲ್ಲೋ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಸಡನ್ಲಿ ಇನ್ನೇನು ಡ್ಯೂಟಿ ಮುಗೀತಿತ್ತು ಅನ್ನೋಷ್ಟರಲ್ಲಿ ಒಂದು
ಇಮಿಡಿಯೇಟ್ ಒಂದು ಕಾಲ್ ಬಂದುಬಿಡುತ್ತೆ ಸ್ಟೇಷನಿಂದ, ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಯಾರೋ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗ್ಬೇಕು ಅವರು, ಇಡೀ ಅರ್ಧ ದಿವಸ ಆಗುತ್ತೋ ಒಂದು ದಿವಸ ಆಗುತ್ತೋ. ಆ್ಯಕ್ಚುಲಿ ಡ್ಯೂಟಿ ಟೈಮಿಂಗ್ ಅಲ್ಲ ಅವ್ರದ್ದು, ಆದರೂ ಕೂಡ ಆಗಿದೆ ಅಂದರೆ ಹೋಗಲೇಬೇಕು. ಆ ಥರದ್ದು ಕೇಸ್ಗಳಿದ್ದಾವೆ. ಆಮೇಲೆ ಸಿಕ್ಕಾಪಟ್ಟಿ ಕೇಸ್ಗಳು ಬರ್ತಿರ್ತವೆ ಸ್ಟೇಷನ್ಗೆ, ಲವ್ ಕೇಸ್ಗಳು ಅವು ಇವು. ಆಮೇಲೆ ಫ್ರಾಡ್ ಸಿಕ್ಕಾಪಟ್ಟಿ ಬರ್ತಾವೆ, ಆನ್ಲೈನ್ ಫ್ರಾಡ್ ಆಗಿರೋದು, ಅವೆಲ್ಲ ಹ್ಯಾಂಡಲ್ ಮಾಡ್ತಿರ್ತಾರೆ. ಇವಾಗ ಆನ್ಲೈನ್ ಫ್ರಾಡ್ ಅಂದಲ್ಲ, ಐ ಥಿಂಕ್ ಮನಿದೇ ಇರ್ತದೆ ಅನ್ಕೋತೀನಿ ನಾನು. ಇನ್ ಕೇಸ್ ನನಗೆ ಯಾವನೊಬ್ಬ ಫ್ರಾಡ್ ಮಾಡೋದಪ್ಪ. ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು. ನನ್ನ ಫ್ರೆಂಡ್ ಅದಾನ, ಹೆಸರು ಬೇಡ ಪಾಪ. ಅವ್ರ ಮಾಮನ ಅಕೌಂಟ್, ಮಾಮನ ಇನ್ಸ್ಟಾಗ್ರಾಮ್ ಅಕೌಂಟ್ ಥರನೇ ಇನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಇವ್ ನನ್ನ ಫ್ರೆಂಡಿಗೆ ಮೆಸೇಜ್ ಹಾಕ್ಯಾನ, ನನಗೆ ರೊಕ್ಕ ಹಾಕು ಅಂತೇಳಿ. ಆ ಮೆಸೇಜ್ದಾಗ ಏನು ಹೇಳ್ಯಾರ, ಇದು ನನ್ನ ಫ್ರೆಂಡ್ ನಂಬರ್ ಐತಿ, ಈ ನಂಬರ್ ರೊಕ್ಕ ಹಾಕಂತಂದಾರ. ಇವ ಇದ್ರೆ ಹಾಕ್ಬಿಟ್ಟನ ರೊಕ್ಕ, ಅರೌಂಡ್ 500 ರೂಪಾಯಿ ಹಾಕ್ಯಾನ. ಆಯ್ತು ಮುಗೀತಲ್ಲ, ಮತ್ತು ಅವ ಯಾಕೆ ಮೆಸೇಜ್ ಮಾಡ್ತಾನೆ. ಸೊ ಈ ಥರ ಆಗ್ತಿರ್ತಾವ. ಆ ಥರ ಹೋಗಿರೋ ದುಡ್ಡನ್ನ ರಿಟರ್ನ್ ತರ್ಬೋದಂತೇನ ಪೊಲೀಸ್ ಕೇಸ್ ಹಂಗೆಲ್ಲ ಅಂದ್ರೆ? ಆಗಲ್ಲ ಅಂದರೆ ಹೇಳ್ಕೊತಿರ್ತಾರೆ. ಹ್ಯಾಕ್ ಮಾಡೋರು ಏನು ಗೊತ್ತಾ, ಇಲ್ಲೇ ಯಾರೋ ಗೊತ್ತಿರೋರು ಮಾಡಿದರೆ ಅದು ಬೇರೆ, ಏನೋ ಮಾಡಿ ತುಂಬ ದೊಡ್ಡ ಅಮೌಂಟ್ ಆಗಿದ್ರೆ, ಅವರೆಲ್ಲೋ ಬೇರೆ ಸ್ಟೇಟಲ್ಲಿ ಇರ್ತಾರೆ, ಅಲ್ಲೆಲ್ಲ ಹುಡ್ಕಾಡ್ಕೊಂಡು ಹೋಗಿ ಅವೆಲ್ಲ ಕಷ್ಟ ಸಿಗಲ್ಲ. ಅದೊಂಥರ ಇದಕ್ಕೆ ಹಾಕ್ದಂಗೆ ಹುಂಡಿಗೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದು ಎಷ್ಟು ಲಕ್ಷ ಅಮೌಂಟ್ ಹೋದರೂ ಆದಷ್ಟು ಟ್ರೈ ಮಾಡ್ತಾರೆ, ಬಟ್ ಆಲ್ಮೋಸ್ಟ್ ಅಲ್ಲಿ ಅದು ವರ್ಕೌಟ್ ಆಗಲ್ಲ. ಇಷ್ಟು ಕತೆ ನಮ್ಮದು. ನಿಮ್ಮ ಕತೆ ಇದನ್ನು ನೀಟಾಗಿ ಎಡಿಟ್ ಮಾಡಿ ಹಾಕಿ, ಸುಮ್ಮನೆ ಉದ್ದ ಕೆಲ್ಸಕ್ಕೆ ಬರದೇ ಇರೋದೆಲ್ಲ ಆಗಬೇಡಿ. ಏನೇನೋ ಐ ಥಿಂಕ್ ನಾವು ಕೆಲ್ಸಕ್ಕೆ ಬಾರದೇ ಇರೋದೇನು ಮಾತಾಡಿಲ್ಲ ಅನ್ಕೋತೀನಿ. ವಿಡಿಯೋನ ಇಲ್ಲಿ ಮುಗಿಸೋದು. ನೆಕ್ಸ್ಟ್ ಕರೆಯಮ್ಮು ಮತ್ತು ಏನೊಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳೆಲ್ಲ ಮಾಡಾಕತ್ತಾರ, ಅವಾಗ ಕರಿತೀವಿ, ಮರಿಬೇಡ್ರಿ, ಬರ್ರಿ, ಟೈಮ್ ಕೊಡ್ರಿ. ಇವಾಗ ಟೈಮ್ ಕೊಡಲಾಗಿರಿ. ಇಲ್ಲ ಹಂಗೇನಿಲ್ಲ, ನಾವು ಅದನ್ನು ನಿಮ್ಗೆ ಹೇಳ್ಬೇಕು, ಮರಿಬೇಡ್ರಿ. ನೀವು ಬೆಳೀರಿ, ನಾವು ಬೆಳೆಯೋಣ. ಎಲ್ಲರೂ ಬೆಳೆದು ಎಲ್ಲರೂ ಬೆಳೆಸ್ಬೇಕು, ಎಲ್ರಿಗೂ ಒಳ್ಳೇದಾಗಲಿ. ದೇವ್ರಿಗೆ ಕೈ ಮುಗಿ ಅಷ್ಟೇ. ಸೊ ಇದಾಗಿತ್ತು ನಮ್ಮದು ಇವತ್ತಿನ ವಿಡಿಯೋ. ಐ ಥಿಂಕ್ ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ವಿಡಿಯೋನ ಡಿಸ್ಲೈಕ್ ಮಾಡಿ, ಅವಾಗ ಯಾಕೆ ಇಷ್ಟ ಆಗಿಲ್ಲ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ದ ವಿಡಿಯೋ. ಗುರುವೆ, ಯಾರ್ಯಾರು ಈ ಒಂದು ಚಾನಲ್ನ ಫಾಲೋ ಮಾಡ್ತಿದ್ರಿ, ಹಂಗೆ ಯಾರ್ಯಾರು ವೀಡಿಯೋನ ನೋಡ್ತಿದ್ರಿ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಅವನಿಗೆ. ಮತ್ತು ಮುಂದೆ ಇನ್ನೂ ಬೇರೆ ಬೇರೆ ಸಾಧಕರನ್ನು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ತರೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ವಿಡಿಯೋ ನೋಡ್ತಿರೋರು ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.